ಭಾರತ ದರ್ಶನ ಸಂಸ್ಥೆಗೆ ಗೌರವ ಸಲ್ಲಿಸ್ತಾ ಇದ್ದೀವಿ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಬೆಂಗಳೂರಿನಿಂದ ಯೋಗ ನರಸಿಂಹ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ತುಂಬ ಗೌರವದಿಂದ ಸ್ವಾಗತ ಬಯಸ್ತೇನೆ. ಇವತ್ತು 8 ಪುಸ್ತಕಗಳು ಬಿಡುಗಡೆ ಆಗ್ತಾ ಇರ್ತವೆ. ಅದರೊಳಗೆ ಪೌರಾಣಿಕ ಕಾದಂಬರಿಗಳು ಇದ್ದಾವೆ. ಹಿಂದಿಯ ಅಂದರೆ ನಾವು ಕೆ.ಎಸ್. ನಾರಾಯಣಾಚಾರ್ಯರನ್ನ, ಭೈರಪ್ಪನವರ ಪರ್ವ ಇಂಥವೆಲ್ಲ ಓದಿದ್ವಿ. ಇದು ಬೇರೆ ಭಾಷೆಯೊಳಗೆ ಈ ಥರದ ವಿಷಯ ಹೇಗೆ ಬರೀತಾರೆ ಅನ್ನೋ ಕುತೂಹಲಕ್ಕೆ ನಾನು ಕೆಲವು ಅನುವಾದಗಳನ್ನು ಓದಿದೆ. ಭೈರಪ್ಪ ಮತ್ತು ಕೆ.ಎಸ್. ನಾರಾಯಣಾಚಾರ್ಯರ ಮಹಾಭಾರತ ಪಾತ್ರಗಳನ್ನು ನಾವೆಲ್ಲ ಓದ್ಬಿಟ್ರೆ ಹಿಂದಿ ಮತ್ತು ಬೇರೆ ಭಾಷೆಯೊಳಗೆ ಬರೋ ಇಂಥ ಕಥೆಗಳು ತುಂಬ ಜಾಳ ಅನಿಸುತ್ತೆ, ಭಾಳ ಜಾಳ ಅನಿಸುತ್ತೆ. ನಾನು ಅದನ್ನು ಭೈರಪ್ಪನವ್ರಿಗೆ ಹೇಳಿಬಿಟ್ಟೆ, ಪರ್ವ ಓದಿದ್ರೆ ನಮಗೇನದು ಆ ರಸ, ಆ ಭಾವ, ಆ ಅನುಭವ ತಕ್ಕತ್ತೆ. ಇದು ಏನಿಲ್ಲ, ಏನೇನೋ ಮೂಲದಿಂದ ಎಲ್ಲೆಲ್ಲೋ ಹೋಗಿದ್ದಾರೆ ಅಂತ. ಆದರೂ ಅದ್ರ ಪರಿಚಯ ನಮಗೆ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮಹಾಭಾರತದ 3 ಪಾತ್ರಗಳಿಗೆ ಸಂಬಂಧಪಟ್ಟಾಗೆ 3 ಕಾದಂಬರಿಗಳನ್ನ ತರ್ತಾ ಇದ್ದೀವಿ. ಭೀಷ್ಮ, ವಿದುರ, ಅಶ್ವತ್ಥಾಮ ಅಂತ 3 ಹಿಂದಿಯ ಕಾದಂಬರಿಗಳು, ಹಿಂದಿಯಲ್ಲೂ ಪ್ರಸಿದ್ಧ ಕಾದಂಬರಿಗಳಂತೆ. ಆ ಕಾದಂಬರಿಗಳನ್ನ ನಾವು ಇವತ್ತು ತರ್ತಾ ಇದ್ದೀವಿ. ಹಾಗೆ 2 ಐತಿಹಾಸಿಕ ಕಾದಂಬರಿಗಳು, ಒಂದು ಶಿವಮಾರ ಸೈಗೊಟ್ಟ ಅಂತ, ಇಂದು ಹೊಯ್ಸಳ ವಿಷ್ಣುವರ್ಧನ. ಅದರ 2 ಲೇಖಕರು, ಒಬ್ಬರು D.N. ಶ್ರೀನಾಥ್, ಅವ್ರಿಗೆ ಅನಾರೋಗ್ಯದ ಕಾರಣ ಬರಲಿಲ್ಲ. ಇನ್ನೊಬ್ಬರು ಹೇಮಾವತಿ ಪ್ರಕಾಶ್, ಅವರು ಶಿಕಾಗೋಲ್ಲಿ ಇರ್ತಾರೆ, ಅಮೇರಿಕಾದಲ್ಲಿ. 42 ವರ್ಷದಿಂದ ಅಲ್ಲೇ ಇದ್ದಾರೆ. ಆದರೆ ಕರ್ನಾಟಕದ ಐತಿಹಾಸಿಕ ಕಾದಂಬರಿಗಳನ್ನು ಬರಿತಾ ಇದ್ದಾರೆ ಅಲ್ಲಿ ಅಮೇರಿಕಾದಲ್ಲಿ ಕೂತ್ಕೊಂಡು. ನಮಗೆ ಇಲ್ಲಿ ಇತಿಹಾಸ ಗೊತ್ತಿಲ್ಲ, ಅವರು ಅಲ್ಲಿಂದ ಬರೀತಾರೆ. ಅವರಿಬ್ಬರ 5 ಕಾದಂಬರಿಗಳು ಬಿಡುಗಡೆ ಆದರೆ ನಮ್ಮ ಮಧುಕರ ಎಕ್ಕುಂಟಿ ಸರ್ದು 2 ಪುಸ್ತಕಗಳು ಬಿಡುಗಡೆ ಆಗ್ತಾಯಿತ್ತು. ಅವ್ರಿಗೆ 85 ವರ್ಷ. ಅವ್ರು ನೋಡಿದ್ರೆ 50 ವರ್ಷದ ಥರ ಕಾಣ್ತಾರೆ. ಭಾಳ ಕುಮಾರವ್ಯಾಸನ ನುಡಿಮುತ್ತುಗಳು ಅಂತ, ಕೃಷ್ಣಾರ್ಜುನ ಸ್ನೇಹ ಕಲಾ ಮತ್ತು ಇತರ ಪ್ರಬಂಧಗಳು ಅಂತ ಅವ್ರದ್ದು 2 ಪುಸ್ತಕ. ಇನ್ನೊಂದು ಡಾಕ್ಟರ್ ರಾನಡೆ ಅವರ ಒಬ್ಬ ಬೆಳೆಯುವ ಯೋಗಿ ಒಬ್ಬನ ದಿನಚರಿ ಅಂಥೇಳಿ, ರಾನಡೆ ಅವರ ದಿನಚರಿಯನ್ನು S.L.M. ಪಾಟೀಲ್ರು ಅನುವಾದ ಮಾಡಿದ್ದಾರೆ. ಈ 2 ಲೇಖಕರು ಇವತ್ತಿಲ್ಲಿ ನಮ್ಮ ಎದುರಿಗೆ ಕಾಣ್ತಾ ಇದ್ದಾರೆ, ಮಧುಕರ ಎಕ್ಕುಂಟಿ ಹಾಗೂ S.L.M. ಪಾಟೀಲ್ರು. ಅವರಿಬ್ಬರು ನಾನು ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ. ಇನ್ನೊಬ್ಬರು ತುಂಬ ಮುಖ್ಯವಾದ ಅತಿಥಿಗಳು ಇವತ್ತು ಮಲ್ಲೇಪುರಂ ಜಿ ವೆಂಕಟೇಶ. ಧಾರವಾಡಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾಯಿದ್ರು. ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರದ ವಿಶ್ರಾಂತ ಅಧ್ಯಕ್ಷರು ಕೂಡ, ಕನ್ನಡದ ದೊಡ್ಡ ವಿಮರ್ಶಕರು, ದೊಡ್ಡ ಸಾಹಿತಿಗಳು, ಅಂಕಣಕಾರರು, ಭಾಳ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆದರೆ ನನಗೆ ಬಹಳ ಆಪ್ತ ಸ್ನೇಹಿತರು. ಕಳೆದ ಸುಮಾರು 50 ವರ್ಷಗಳಿಂದ ಅವರು ನನ್ನ ಸ್ನೇಹಿತರು. ಸಾಹಿತ್ಯ ಪ್ರಕಾಶನ ಅಂತ ನಾನು 1986ರಲ್ಲಿ ಆರಂಭ ಮಾಡಿದಾಗ ನನಗೆ ಹೆಗಲು ಕೊಟ್ಟು ಧೈರ್ಯ ತುಂಬಿ ಈ ಪ್ರಕಾಶನ ಆರಂಭ ಮಾಡು ಅಂತ ಹೇಳಿದ್ದು ಮಲ್ಲೇಪುರಂ ಜಿ ವೆಂಕಟೇಶ. ನನ್ನ ಎಲ್ಲ ಆರಂಭಿಕ ಗೊಂದಲಗಳು ಕೂಡ ಅವನಿಗೆ ಗೊತ್ತಿದೆ, ಮಲ್ಲೇಪುರಂ ವೆಂಕಟೇಶ್ಗೆ. ಆದರೆ 25 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಈ ವರ್ಷ ವಿಶೇಷವಾಗಿ ಮುಖ್ಯ ಅತಿಥಿಯಾಗಿ ಮಲ್ಲೇಪುರಂ ಜಿ ವೆಂಕಟೇಶ ಬಂದಿದ್ದಾರೆ. ಅವ್ರು ನಾನು ತುಂಬ ಪ್ರೀತಿಯಿಂದ ಎಲ್ಲರೂ ಪರವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ. ಶಿವಾನಂದ ಕಳ್ವೆ, ನಾನು ಭಾಳ ಜನರ ಹತ್ರ ಹೇಳ್ತಾ ಇರ್ತೀನಿ, ಈ ಪರಿಸರದ ಬಗ್ಗೆ, ಪರಿಸರದ ಅರಿವಿಟ್ಕೊಂಡು ಪರಿಸರದೊಳಗೆ ಅವ್ರ ಬದುಕನ್ನು ಕಳೀತಾ ಕನ್ನಡದಲ್ಲಿ ಬರಿತಾ ಇರೋರು ಏಕೈಕ ಪರಿಸರ ತಜ್ಞರಂದರೆ ಶಿವಾನಂದ ಕಳ್ವೆ. ಭಾಳ ಜನ ಪರಿಸರದ ಬಗ್ಗೆ ಲೇಖನಗಳನ್ನ, ಪುಸ್ತಕಗಳನ್ನ ಬರೆಯೋರನ್ನು ನಾನು ನೋಡಿದ್ದೀನಿ. ಬೆಂಗಳೂರಿನ AC ಚೇಂಬರಲ್ಲಿ ಕೂತ್ಕೊಂಡು ಬೀದರಿನ ಬರಗಾಲ ಬರೀತಾರೆ. ಪತ್ರಿಕೆಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಅಂತ ಬರೀತಾರೆ. ಆದರೆ ಶಿವಾನಂದ ಕಳ್ವೆ ಹಾಗೆ ಸಿರ್ಸಿ ಹತ್ರ ಒಂದು ಕಾಡಿನೊಳಗೆ ಅವ್ರ ಮನೆ, ಕಾಡಿನಲ್ಲೇ ಅವ್ರ ಬದುಕು, ಕಾಡಿನ ಅಂಚಿನಲ್ಲಿ ಅವ್ರ ಕೃಷಿ, ಅವರು ಸುತ್ತಾಟ, ಪ್ರವಾಸ. ಇಂಥ ಊರು, ಇಂಥ ಹಳ್ಳಿ, ಇಂಥ ಕಾಡು ಅಂತಿಲ್ಲ, ಇಡೀ ಕರ್ನಾಟಕದ ಪ್ರತಿ ಇಂಚು ಕೂಡ ಅವ್ರಿಗೆ ಗೊತ್ತು. ಅವರು ಅಮೋಘವಾದ ಪರಿಸರ ಬರಹಗಾರರು. ಇತ್ತೀಚೆಗೆ 2 ಕಾದಂಬರಿಗಳನ್ನು ಕೂಡ ಬರೆದರು. ಕಾದಂಬರಿ ಏನು ಬೇರೆ ಥರ ಬರೀತಾರೆ ಇಲ್ಲ, ಅವರ ಕಾದಂಬರಿಯ ಉಸಿರೇ ಪರಿಸರ. 2 ವಿಶಿಷ್ಟವಾದ ಕಾದಂಬರಿಗಳು. ಅವರು ಇವತ್ತು ನಮಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವರನ್ನು ನಾನು ತುಂಬ ಗೌರವದಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ಇಷ್ಟೊಂದು ಸಂಖ್ಯೆಯಲ್ಲಿ ತಾವು ಯಾಕೆ ಬಂದಿದ್ದೀರಿ ಅಂತ ನಾನೇನು ಮತ್ತೆ ಹೇಳಬೇಕಾಗಿಲ್ಲ. S.L. ಭೈರಪ್ಪನವರು
93 ವರ್ಷ ಅವ್ರಿಗೆ. ನಿನ್ನೆ ಮೈಸೂರಿಂದ ಜೊತೆಗೆ ಯಾರು ಬರ್ತಾರಾ, ನಿಮ್ಮ ಜೊತೆಗೆ ಯಾರು ಬರ್ತಾರಾ? ಇಲ್ಲಪ್ಪ ನಾನು ಒಬ್ಬನೇ ಬರ್ತೀನಿ, ಚಿಂತೆ ಇಲ್ಲ, ನೀನು ಬಂದು ಅಲ್ಲಿ ಇಳಿಸ್ಕೊಂಡ್ರು. ನಿನ್ನೆ ಬೆಳಗ್ಗೆ ರೈಲಿನಲ್ಲಿ ಒಬ್ಬರೇ ಬಂದು ಇಳಿದ್ರು. ನಾನು ಸ್ವೀಕಾರ ಮಾಡಿದೆ. 93 ವರ್ಷ ಹುಬ್ಬಳ್ಳಿಗೆ ಬಂದಿದ್ದಾರೆ. ಅವ್ರಿಗೆ ಹುಬ್ಬಳ್ಳಿ ಅವರ ಭಿತ್ತಿಯೊಳಗೂ ಬರೆದಿದ್ದಾರೆ, ಮೈಸೂರು ಬಿಟ್ಟರೆ ನನಗೆ ಎರಡನೇ ಪ್ರೀತಿಯ ಊರಂದರೆ ಹುಬ್ಬಳ್ಳಿ ಅಂತ. ಅವರ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಅವರು ಹುಬ್ಬಳ್ಳಿಯಿಂದ. ಕಾಡ್ಸಿದ್ದರ್ ಆರ್ಟ್ಸ್ ಕಾಲೇಜಿನಲ್ಲಿ ಲೆಕ್ಚರಾಗಿ ಸೇರಿಕೊಂಡ್ರು. ಆ ದಿವಸದಿಂದ ನಮ್ಮ ಸಾಹಿತ್ಯ ಭಂಡಾರದ ಒಡನಾಟ ಅವ್ರಿಗೆ. ಸಾಹಿತ್ಯ ಭಂಡಾರವೇ ಅವರ ಪ್ರಕಾಶನ ಸಂಸ್ಥೆ. ಎಲ್ಲ ಪುಸ್ತಕಗಳು ನಮ್ಮ ಸಾಹಿತ್ಯ ಭಂಡಾರನೇ ಹೊರಗೆ ತಂದಿದೆ. ಅವರಿಗೂ ಸಾಹಿತ್ಯ ಭಂಡಾರಕ್ಕೂ ಬಾಂಧವ್ಯ ನಾನು ಹುಟ್ಟೋಕ್ಕಿಂತ ಮೊದಲಿಂದು ಸುಮಾರು 61-62 ವರ್ಷಕ್ಕೂ ಹೆಚ್ಚಾಯಿತು. ಇವತ್ತಿನ ತನಕ ಅವ್ರಿಗೆ ನನ್ನ ಮೊಮ್ಮಗಳು ಕೂಡ ಅವ್ರಿಗೆ ಪರಿಚಯಸ್ತ್ರೆ, ನಮ್ಮ ತಲೆಮಾರಿನಿಂದ ಇಟ್ಕೊಂಡ್ರು. ಅವರನ್ನು ನಾನು ಹೇಗೆ ಹುಬ್ಬಳ್ಳಿಯ ತಮ್ಮೆಲ್ಲರಿಗೂ ಸಾಹಿತ್ಯಿಕ ಸಹೃದಯರಿಗೂ ಪರವಾಗಿ ಸ್ವಾಗತ ಬಯಸಲಿ ಅಂಥೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಆದರೆ ತುಂಬ ಅಭಿಮಾನದಿಂದ, ತುಂಬ ಪ್ರೀತಿಯಿಂದ ಪದ್ಮವಿಭೂಷಣ ಡಾಕ್ಟರ್ SL ಭೈರಪ್ಪನವ್ರಿಗೆ ನಾನು ಸ್ವಾಗತ ಬಯಸ್ತೀನಿ. ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಸಂಶಿಮಠರಿದ್ದಾರೆ. ಕಾರ್ಯದರ್ಶಿಗಳು ರವೀಂದ್ರ ಬಳಗಾರಿದ್ದಾರೆ. ಈ ವಾಣಿಜ್ಯ ಮತ್ತು ವರ್ತಕರಿಗೆ ಸಾಹಿತ್ಯ ಅಂದರೆ ಏನು ಗಂಧ ಗಾಳಿ ಇರೋದಿಲ್ಲ. ಆದರೆ ಮದನ್ ದೇಸಾಯರಿದ್ದರು, ವಿನಯ್ ಜವಳಿಯವರಿದ್ದರು. ಇವರೆಲ್ಲ ನಮಗೆ ಸಾಹಿತ್ಯ ಗೊತ್ತಿಲ್ಲರಿ, ಸಾಹಿತ್ಯ ಮತ್ತು ಸಂಗೀತದ ಚಟುವಟಿಕೆಗಳಾಗದೇ ಇದ್ದರೆ ನಮಗೆ ಅಸಹ್ಯ ಅನ್ನಿಸ್ತದೆ, ನಮ್ಮ ಹಾಲ್ ಬಳಸ್ರಿ, ನೀವು ಫ್ರೀಯಾಗಿ ಕೊಡ್ತೀವಿ, ಕಾರ್ಯಕ್ರಮಗಳು ಮಾಡಿರಿ ಅಂಥೇಳಿ ವಿನಯ್ ಜವಳಿ, ಮದನ್ ದೇಸಾಯರು ಬಹಳ ಕಾಡ್ತಿದ್ರು ನಮಗೆ. ಆವಾಗಿನಿಂದ ಶುರುವಾದ ಪರಂಪರೆ ಇವತ್ತು ಸಂಶಿಮಠರ ಕಾಲದೊಳಗೂ ಅದು ಮುಂದುವರೆದಿದೆ. ಈ ಅವರ ಉದಾರ ಹೃದಯ ಹೀಗೆ ಆಗ್ತಿರಲಿ. ನಮಗೆ ಅಂತಲ್ಲ, ಈ ಥರದ ಕಾರ್ಯಕ್ರಮಗಳಿಗೆ ಅವರು ಯಾವುದೂ ದರ ವಸೂಲಿ, ಕರ ವಸೂಲಿ ಅಥವಾ ಬಾಡಿಗೆ ವಸೂಲಿ ಮಾಡದಿರ ಕೊಡ್ತಾ ಇರಲಿ. ಅವ್ರ ಉದಾರ ಹೃದಯ ಹೀಗೆ ಮುಂದುವರಿಲಿ ಅಂತ ನಾನು ಅವರನ್ನು ಸ್ವಾಗತ ಬಯಸ್ತಾ ಇದ್ದೀನಿ, ಇಬ್ಬರನ್ನು ಕೂಡ. ಎಲ್ಲರಿಗಿಂತ ಮುಖ್ಯವಾಗಿ ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸಾಹಿತ್ಯ ಸಹೃದಯರು ಬಂದಿದ್ದೀರಿ. ತಮ್ಮನ್ನು ತುಂಬ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ಮನದಾಳದ ಮಾತನಾಡಿದ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಈಗ ನೀವೆಲ್ಲ ಕಾಯ್ತಾ ಇರುವ ಮುಖ್ಯ ಕಾರ್ಯಕ್ರಮ ಪುಸ್ತಕಗಳ ಬಿಡುಗಡೆ. ಶ್ರೀ ಭೈರಪ್ಪನವರು ಹಾಗೂ ಮಲ್ಲೇಪುರಂ ವೆಂಕಟೇಶ್ ಅವರು ಹಾಗೂ ಎಲ್ಲ ಗಣ್ಯರು ಸೇರಿ ಒಟ್ಟು 8 ಪುಸ್ತಕಗಳ ಬಿಡುಗಡೆ ಮಾಡಬೇಕಂತ ಕೋರ್ತೇನೆ ಅವ್ರಿಗೆ. ಇವತ್ತು ಬಿಡುಗಡೆ ಆಗಿರುವ ಎಲ್ಲ ಪುಸ್ತಕಗಳ ಬಗ್ಗೆ ಸುಬ್ರಹ್ಮಣ್ಯ ಹೇಳಿದರು. ಅಷ್ಟೂ ಪುಸ್ತಕಗಳು ವಿನಾಯಿತಿ ಇದರೊಳಗೆ ಸಿಗ್ತದೆ, ರಿಯಾಯಿತಿ ಬೆಲೆಯಲ್ಲಿ ಲಭ್ಯವಾಗಿದೆ. ಓದುಗರು ತೆಗೆದುಕೊಳ್ಬೇಕಂತ ಹೇಳಿ ವಿನಂತಿ ಮಾಡ್ತೇನೆ.
ಎಲ್ಲರಿಗೂ ಧನ್ಯವಾದಗಳು. ಈಗ ಇನ್ನೊಂದು ಮುಖ್ಯ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಸುಬ್ರಹ್ಮಣ್ಯ ಅವರೇ ಹೇಳಿದ ಹಾಗೆ ಮೌಲಿಕ ಪ್ರಕಾಶಕರಿಗೆ ಸನ್ಮಾನ, ಶ್ರೀ ಯೋಗ ನರಸಿಂಹ ಅವರಿಗೆ ಸನ್ಮಾನ. ಆ ಕಾರ್ಯಕ್ರಮವನ್ನು ಶ್ರೀ ಭೈರಪ್ಪನವರು ಹಾಗೂ ಉಳಿದ ಅತಿಥಿಗಳು ಸೇರಿ ನಡೆಸಿಕೊಡ್ಬೇಕು ಅಂತ ಕೇಳ್ತೀನಿ. ಬೆಂಗಳೂರಿನ ಈ ಭಾರತ ದರ್ಶನ ಪ್ರಕಾಶನ ಸಂಸ್ಥೆ 1972ರಿಂದ ಕನ್ನಡದಲ್ಲಿ ಶ್ರೀಮನ್ ಮಹಾಭಾರತದ ಮೂಲ ಮತ್ತು ವಿಸ್ತೃತ ಅನುವಾದಗಳು ಇದ್ದಂಥ ಸಂಪುಟಗಳ ಪ್ರಕಾಶನದಲ್ಲಿ ತೊಡಗಿಕೊಂಡ ಬೆಂಗಳೂರಿನ ಭಾರತ ದರ್ಶನ ಪ್ರಕಾಶನ ಸಂಸ್ಥೆಯು ಮಹಾಭಾರತವನ್ನು ಅದನ್ನೆಲ್ಲ ಹೇಳಿದ್ದಾರೆ ಸುಬ್ರಹ್ಮಣ್ಯ, 38 ಸಂಪುಟಗಳಲ್ಲಿ, ರಾಮಾಯಣವನ್ನು 11 ಸಂಪುಟಗಳಲ್ಲಿ, ಭಾಗವತವನ್ನು 9 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ಅವರು. ಆ ಪುಸ್ತಕಗಳನ್ನು ನೀವು ನೋಡ್ಬೋದು ಇಲ್ಲಿ. ಆ ಅಷ್ಟೂ ಪುಸ್ತಕಗಳು ಇಲ್ಲಿದ್ದಾವೆ. ಇದೊಂದು ಬಹಳ ಅಪರೂಪದ ಕಾರ್ಯಕ್ರಮ. ಇಡೀ ಕರ್ನಾಟಕದಲ್ಲಿ ಬಹುತೇಕ ಪ್ರಕಾಶಕ ಸಂಸ್ಥೆಗಳವರಿಗೆ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ಸುಬ್ರಹ್ಮಣ್ಯ 26 ವರ್ಷಗಳಿಂದ ಅದು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಯೋಗ ನರಸಿಂಹ ಅವರು ಗೌರವ ಸ್ವೀಕಾರದ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಈ ದಿನ ನಮ್ಮ ಭಾರತ ದರ್ಶನ ಸಂಸ್ಥೆಗೆ ಬಹಳ ಸಂತೋಷ ತಂದಿರುವ ದಿನವಾಗಿದೆ. ಸರಸ್ವತಿ ಪುತ್ರರಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತಂದಿರುವ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರೂ ಆಗಿರುವ ಹಾಗೂ ತಮ್ಮ ವಿಚಾರ ಪ್ರಚೋದಕ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯದ ಸೊಬಗಿನ ಪರಿಮಳವನ್ನು ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಹರಡಿರುವ ಹಿರಿಯ ಕಾದಂಬರಿಕಾರರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ, ಹಿರಿಯ ವಿಮರ್ಶಕರು, ಅಪರೂಪದ ಕೃತಿಗಳನ್ನು ರಚಿಸುವವರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ. ವೆಂಕಟೇಶ್ ಅವರಿಗೆ, ಹಿರಿಯ ಪತ್ರಕರ್ತರು, ಲೇಖಕರು, ಪರಿಸರ ತಜ್ಞರು, ಅದರಲ್ಲೂ ವಿಶೇಷವಾಗಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುತ್ತಿರುವ ಶ್ರೀ ಶಿವಾನಂದ ಕಳವೆಯವರಿಗೆ, ಮಹಾಕವಿ ಕುಮಾರವ್ಯಾಸನ ನುಡಿಮುತ್ತುಗಳನ್ನು ಕರ್ನಾಟಕ ಕಥಾಮಂಜರಿಯಿಂದ ಹೆಕ್ಕಿ ತೆಗೆದು ಓದುಗರಿಗೆ ಉಣಬಡಿಸುತ್ತಿರುವ ಶ್ರೀ ಮಧುಕರ ಯಕ್ಕುಂಡಿಯವರಿಗೆ, ನಾಕೋಡ ಸಾಹಿತ್ಯವನ್ನು ಕನ್ನಡಕ್ಕೆ, ರಾನಡೆ ಸಾಹಿತ್ಯವು ಕನ್ನಡಕ್ಕೆ ಸೊಗಸಾಗಿ ತಂದಿರುವ ಎಸ್.ಎಲ್.ಎಂ. ಪಾಟೀಲ್ ಅವರಿಗೆ, ಹಚ್ಚೇವು ಕನ್ನಡದ ದೀಪ ಎಂಬ ಸಾರ್ವಕಾಲಿಕ ಅಪೂರ್ವ ಗೀತೆಯನ್ನು ಕನ್ನಡ ನಾಡಿಗೆ ಕೊಟ್ಟು ಹೆಸರಾಂತ ಸಾಹಿತಿ ಡಾಕ್ಟರ್ ಡಿ.ಎಸ್. ಕರ್ಕಿ ಸಾಹಿತ್ಯ ವೇದಿಕೆಯ ಶ್ರೀ ಎಂ.ಎ. ಸುಬ್ರಹ್ಮಣ್ಯ, ಶ್ರೀ ಗೋಪಾಲಕೃಷ್ಣ ಹೆಗಡೆ, ಶ್ರೀ ಬಿ.ಎಸ್. ಮಾಳವಾಡ, ಶ್ರೀ ರಾಮು ಮೂಲಗಿ, ಶ್ರೀ ಸಂತೋಷ ಕರ್ಕಿ, ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್.ಪಿ.
ಸಂಶಿಮಠ ಕಾರ್ಯದರ್ಶಿಗಳಾದ ಶ್ರೀ ರವೀಂದ್ರ ಬಳಗಾರ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಾಹಿತ್ಯ ಭಂಡಾರದ ಎಲ್ಲ ಅಭಿಮಾನಿ ಮಿತ್ರರುಗಳಿಗೆ ಹಾಗೂ ಈ ಸಭೆಗೆ ಆಗಮಿಸಿರುವ ತಾವೆಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರದ ಕೀರ್ತಿಶೇಷ ಶ್ರೀ ಮಾ ಅನಂತಮೂರ್ತಿಯವರ 26ನೇ ಪುಣ್ಯತಿಥಿ ಕಾರ್ಯಕ್ರಮ ನಡೆಯುತ್ತಿರುವುದು. ಇಂದು ಸಾಹಿತ್ಯ ಪ್ರಕಾಶನದ 8 ಕೃತಿಗಳು ಲೋಕಾರ್ಪಣೆಯಾಗಿವೆ. ಸಾಹಿತ್ಯ ಪ್ರಕಾಶನ ಸಂಸ್ಥೆಯಿಂದ ಈ ಕೃತಿಗಳು ಸೇರಿದಂತೆ ಒಟ್ಟು 772 ಕೃತಿಗಳು ಪ್ರಕಟಗೊಂಡಿವೆ ಎಂಬುದು ನಿಜಕ್ಕೂ ಅಭಿಮಾನ, ಗೌರವ ಭಾವ ಮೂಡಿಸುವ ವಿಚಾರವಾಗಿದೆ. ಸಾಹಿತ್ಯ ಪ್ರಕಾಶನದಿಂದ ಪ್ರಕಟಗೊಳ್ಳುವ ಕೃತಿಗಳು ವಿಚಾರಶೀಲವಾಗಿರುತ್ತವೆ ಎಂಬುದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಜೊತೆಗೆ ನಮ್ಮ ಭಾರತ ದರ್ಶನ ಪ್ರಕಾಶನ ಸಂಸ್ಥೆಯು ಮಾಡಿರುವ ಕೆಲಸವನ್ನು ಗುರುತಿಸಿ ಸಾಹಿತ್ಯ ಲೋಕದಲ್ಲಿ ಇನ್ನೂ ಕೂಸಾಗಿರುವ ನನ್ನನ್ನು ಸುಪ್ರಸಿದ್ಧ ಅಕ್ಷರ ಬ್ರಹ್ಮರಿರುವ ಈ ವೇದಿಕೆಗೆ ಆಹ್ವಾನಿಸಿರುವುದು ನನಗೆ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ಹಿತೈಷಿಗಳಿಗೂ ಬಹಳ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದಿದೆ. ಇಂದು ಇಲ್ಲಿ ನೀಡಿರುವ ಗೌರವವು ಸಂಪೂರ್ಣವಾಗಿ ಭಾರತ ದರ್ಶನ ಸಂಸ್ಥೆಯನ್ನು ಸುಮಾರು 68 ವರ್ಷಗಳ ಹಿಂದೆ ಕಟ್ಟಿ ಅದನ್ನು ಸದೃಢವಾಗಿ ಬೆಳೆಸಿದ ನನ್ನ ತಂದೆಯವರಾದ ಕೀರ್ತಿಶೇಷ ಶ್ರೀ ಕೇಶವ ಸುಬ್ರಹ್ಮಣ್ಯ ಕೌಶಿಕ್ ಹಾಗೂ ಅವರಿಗೆ ಸಹಯೋಗ ನೀಡಿದ ವಿದ್ವಾಂಸರಿಗೆ ಹಾಗೂ ಇತರ ಮಹನೀಯರುಗಳಿಗೆ ಸಲ್ಲುತ್ತದೆ. ಸಂಸ್ಥೆ ಪರವಾಗಿ ಈ ಗೌರವವನ್ನು ಸ್ವೀಕರಿಸಲು ಮಾತ್ರ ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನನ್ನದೇನಾನಿದ್ದರೂ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿರುವ ಪೂರಕ ಕೆಲಸವಾಗಿದೆ. ನನ್ನ ತಂದೆ ಕೌಶಿಕ್ರವರು ತಮ್ಮ ಕಡು ಕಷ್ಟ ಕಾರ್ಪಣ್ಯದ ಬದುಕಿನಲ್ಲಿ ಚಿಕ್ಕಂದಿನಲ್ಲೂ ಸಂಸ್ಕೃತವನ್ನು ಕಲಿಯಲು ಬಹಳ ಆಸೆಪಟ್ಟರು. ಹೀಗಾಗಿ ಅವರು ವಾರಾನ್ನ ವ್ಯವಸ್ಥೆಯ ಅಡಿಯಲ್ಲಿ ಸಂಸ್ಕೃತ ಕಲಿಯಲು ಮೈಸೂರಿಗೆ ಹೋದರು. ಅಲ್ಲಿ ಕೀರ್ತಿಶೇಷ ಶ್ರೀ ವರದದೇಶಿಕಾಚಾರ್ಯ ಮೊದಲು, ಆಮೇಲೆ ನಂತರ ರಂಗಪ್ರಿಯ ಸ್ವಾಮೀಜಿ ಅವರು ನಮ್ಮ ತಂದೆಯವರ 1 ವರ್ಷ ವ್ಯಾಸಂಗ ಹಿರಿಯರಾಗಿ ಸಂಸ್ಕೃತ ಕಲಿಕೆಯಲ್ಲಿ ತೊಡಗಿದ್ದರು. ನಮ್ಮ ತಂದೆಯವರಿಗೆ ಅವರ ಜೊತೆಗಾರಿಕೆ ತೊರೆದಿದ್ದು ಸಂಸ್ಕೃತದಲ್ಲಿ ಇನ್ನಷ್ಟು ಆಳವಾಗಿ ಹೋಗಲು ಸಹಕಾರಿಯಾಯಿತು. ಸ್ವಾಮೀಜಿಯವರನ್ನು ಕುರಿತಂತೆ ನಮ್ಮ ತಂದೆಯವರಲ್ಲಿ ಇದ್ದ ಗುರುಭಾವ ಕೊನೆಯವರೆಗೂ ಮುಂದುವರಿಯಿತು. ಹೀಗೆ 16 ವರ್ಷಗಳ ಕಾಲ ಸಂಸ್ಕೃತವನ್ನು ವ್ಯಾಸಂಗ ಮಾಡಿದ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದು ಒಂದು ಸಣ್ಣ ನೌಕರಿಗೆ ಸೇರಿದರು. ಆದರೂ ಅವರಲ್ಲಿ ನಮ್ಮ ಪುರಾಣ ಗ್ರಂಥಗಳಾದ ಮಹಾಭಾರತ, ರಾಮಾಯಣ ಕುರಿತಂತೆ ಗೌರವಾದರಗಳು ಹೆಚ್ಚು ಆಗುತ್ತಲೇ ಹೋದವು. ಹಿರಿಯ ಲೇಖಕರು ಸಂಪಾದಕರು ಆಗಿದ್ದ ಕೀರ್ತಿಶೇಷ ಬೇಸೂನ ಮಲ್ಯ ಅವರ ಸಂಪಾದಕತ್ವದಲ್ಲಿ ಬರುತ್ತಿದ್ದ ವಿಕ್ರಮ ವಾರಪತ್ರಿಕೆ ಮಹಾಭಾರತ ಕುರಿತು ಕಾಲಂಗಳನ್ನು ಬರೆಯತೊಡಗಿದರು. ಬೇಸೂನ ಮಲ್ಯ ನಮ್ಮ ತಂದೆಯವರಿಗೆ ಈ ಬಗೆಯ ಲೇಖನಗಳನ್ನು ಒಳಗೊಂಡ ಪತ್ರಿಕೆಯೊಂದನ್ನು ತರುವಂತೆ ಸೂಚಿಸಿದರು. ಆ ಸಮಯದಲ್ಲೇ ಭಾರತ ದರ್ಶನವು ಸ್ಥಾಪಿತಗೊಂಡಿತು. ಅದು 1957ರಲ್ಲಿ. ಮಾಸಪತ್ರಿಕೆಯಾಗಿ ₹1 ಚಂದ ಅಂತೆ 16 ಪುಟಗಳ ಸಂಚಿಕೆ ಹೊರತರಲಾಗುತ್ತಿತ್ತು. ಓದುಗ ಮಿತ್ರರು ಬಿಡಿ ಬಿಡಿ ಲೇಖನಗಳಿಂದ ಒಟ್ಟಾರೆಯಾಗಿ ಪುರಾಣ ಗ್ರಂಥಗಳನ್ನು ಹೊರತಂದರೆ ಆಸ್ವಾದಿಸಲು ಸಹಕಾರಿಯಾಗುತ್ತದೆ ಎಂಬ ಬೇಡಿಕೆಯನ್ನು ಇಟ್ಟರು. ಆ ದಿನಗಳಂತೂ ಬಹಳ ಕಾರ್ಪಣ್ಯ ದಿನಗಳಾಯಿತು. ನಾನು ಹೇಳಬೇಕು ಅಂತಿದ್ದರೆ 1960ರಲ್ಲಿ ಈ ಸಂಸ್ಥೆ ತುಂಬ ಕಷ್ಟದಲ್ಲಿತ್ತು. ನಮಗೆ ಆ ₹1 ಚಂದ ಹಣ ಬಂದರೆ ಅವತ್ತಿನ ದಿವಸ ನಮ್ಮ ಮನೆಗೆ ಅಕ್ಕಿ ತಂದು ಅಡುಗೆ ಮಾಡಿ ಊಟ ಮಾಡ್ತಾಯಿದ್ವಿ. ಆ ಥರದ ಕಷ್ಟದಲ್ಲಿ ಈ ಸಂಸ್ಥೆ ಮುಂದೆ ಬಂದಿರೋದು. ಅಂದರೆ ಆವಾಗ ಬಹಳಷ್ಟು ಜನ ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನು ಮುಂದೆ ತರೋಕ್ಕೆ ಸಹಕಾರ ಮಾಡಿದ್ರು. ಹಾಗೆ 15 ವರ್ಷ 1957ರಲ್ಲಿ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 72ರವರೆಗೂ ಬಹಳಷ್ಟು ಕಷ್ಟದಿಂದ ಮುಂದೆ ಬಂತು. ಆದರೆ ಬರೀ 16 ಪುಟದಿಂದ ಮತ್ತೆ 32 ಪುಟಕ್ಕೆ ಭಾರತ ದರ್ಶನ ಬರ್ತಾಯಿತ್ತು. ಅದರಲ್ಲಿ ಮಹಾಭಾರತ ಆದಿಪರ್ವ ಬರ್ತಾಯಿತ್ತು. ಆದರೆ ಇದೇ ಥರ ಮಾಡಿದ್ರೆ 100 ವರ್ಷ ಬೇಕಾಗುತ್ತೆ ಮಹಾಭಾರತ ಮುಗಿಸೋಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಜನ ಹೇಳಿದ್ರು ಸಂಪುಟ ದುರ್ಬಲ್ ತರಬೇಕು ಅಂತ. ಹಾಗಾಗಿ 1972ರಲ್ಲಿ ಈ 650 ಪುಟಗಳ ಪುಸ್ತಕ ಈಗ ನೋಡ್ತಿದ್ದೀರಲ್ಲ, ಆ ಥರದ್ದು ಪ್ರತಿ ಪುಸ್ತಕನೂ ನೋಡಿ ಈ ಥರದ್ದು ಇದೇ ಮಹಾಭಾರತ 650 ಪುಟಗಳದ್ದು ಒಂದೊಂದು ಪುಸ್ತಕ. ಈ ಥರದ್ದು 32 ಸಂಪುಟ ಬಂದಿದೆ. ಇದು ಈ ಥರ ಮಾಡೋದಕ್ಕೆ 13 ವರ್ಷಗಳ ಪರಿಶ್ರಮ. ಅಂದರೆ 5 ಜನ ವಿದ್ವಾಂಸರು ಕೂಡಿ ಮಾಡಿರೋದು ಇದು. ವರದೇಶಿಕಾಚಾರ್ಯ ರಂಗಪ್ರಿಯ ಅಂತ ಅವರು ಬದಲು ನ್ಯಾಷನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ದರು ಸಂಸ್ಕೃತಕ್ಕೆ. ಆಮೇಲೆ ಪೂರ್ವಾಶ್ರಮದ ಆಮೇಲೆ ರಂಗಪ್ರಿಯ ಸ್ವಾಮೀಜಿ ಅಂತ
ಅವರೇ ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ ಮಹಾಭಾರತ 32 ಸಂಪುಟದಲ್ಲಿ, ರಾಮಾಯಣ 11 ಸಂಪುಟದಲ್ಲಿ, ಭಾಗವತ 9 ಸಂಪುಟದಲ್ಲಿ, ಹರಿವಂಶ 6 ಸಂಪುಟದಲ್ಲಿ, ಮಾರ್ಕಂಡೇಯ ಪುರಾಣ 4 ಮತ್ತು ವಿಷ್ಣು ಪುರಾಣ 2, ಟೋಟಲ್ಲು 64 ಸಂಪುಟಗಳನ್ನು ಈ ಸಂಸ್ಥೆ ಹೊರತಂದಿದೆ. ಈಗ ಇದು ಈ ಎಲ್ಲ ಪುಸ್ತಕನೂ ಒಂದೇ ಥರ ಇದೆ, ರಾಮಾಯಣ ಮಹಾಭಾರತ ಎಲ್ಲನೂ ಅದೇ ಥರನೇ ಇದೆ. ಪ್ರತಿಯೊಂದಕ್ಕೂ ಈಗಿನ ಬೆಲೆ 200 ರೂಪಾಯಿ ಒಂದು ಪುಸ್ತಕಕ್ಕೆ. ಆವಾಗ ಸುಬ್ರಹ್ಮಣ್ಯ ಅವರು ಹೇಳಿದಂತೆ 240 ರೂಪಾಯಿಗೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಪ್ರತಿಯೊಂದು ಬ್ಯಾಂಕು ಸಾಲ ಕೊಟ್ಟು ಜನಗಳು ತಗೊಳ್ಳಿ ಅಂತ ಪ್ರೋತ್ಸಾಹ ಮಾಡಿದ್ರು. ಅದಕ್ಕಾಗಿ ಸಾವಿರಾರು ಜನ ತಗೊಂಡಿದ್ದರಿಂದ ನಮ್ಮ ಸಂಸ್ಥೆ ಉಳೀತು. ಖಂಡಿತವಾಗ್ಲೂ ಅವತ್ತಿಂದ ತೊಗೊಂಡಿದ್ದಾರೆ. ಅವರೆಲ್ಲ ತೊಗೊಂಡು ಸಂಸ್ಥೆಗೆ ನಮ್ಮ ಹಣ ಬಂತು. ಆವಾಗ ಪುಸ್ತಕ ಪ್ರಾರಂಭಿಸಿದ್ದಕ್ಕೆ ಅದೇ ಕಾರಣ. ಆಮೇಲೆ ಕರ್ನಾಟಕ ಗೌರ್ಮೆಂಟು ಮೊದಲನೇ 5 ಪುಸ್ತಕಕ್ಕೆ ಮಾತ್ರ 5,000 ರೂಪಾಯಿ ಕೊಟ್ಟರು. ಆಮೇಲೆ ಅದರಿಂದ ಮುಂದೆ ಹೋಗಲಿಲ್ಲ. ಬೇಕಾದಷ್ಟು ಬಿ ಡಿ ಜತಿಯವರು ಬಂದಿದ್ದರು, ಬೇಕಾದಷ್ಟು ರಾಜಕಾರಣಿಗಳು, 5-6 ಚೀಫ್ ಮಿನಿಸ್ಟ್ರು ಎಲ್ಲ ಬಂದಿದ್ದರು. ಬಟ್ ನಾವು ಅದನ್ನೆಲ್ಲ ಅಪೇಕ್ಷೆ ಮಾಡೋಕ್ಕಾಗಲ್ಲ. ಅದು ನಾವು ಪಬ್ಲಿಸಿಟಿಗೋಸ್ಕರ ಅವ್ರನ್ನೆಲ್ಲ ಬಂದಿದ್ದರು, ಪುಸ್ತಕ ರಿಲೀಸ್ಗೆಲ್ಲ ಬಂದಿದ್ದರು. ಬಟ್ ಹೇಗಾದ್ರೂ ನಮ್ಮ ಸಂಸ್ಥೆ ಉಳಿಲಿಕ್ಕೆ ಕಾರಣ ಏನಂದರೆ, 30 ವರ್ಷಗಳ ಪರಿಶ್ರಮದಿಂದ ಸಂಪಾದಕ ಮಂಡಳಿಯವರು ಯಾವುದೇ ಗೌರವ, ಯಾವುದೇ ಹಣಕ್ಕಾಗಿ ಕೆಲಸ ಮಾಡಲಿಲ್ಲ. ಅವರು ಇಂಥ ಪುಸ್ತಕಗಳನ್ನು ತರಬೇಕು ಅಂತ ಕಷ್ಟ ಬಿದ್ದು ಪುಸ್ತಕ ತಂದರು. ಹಾಗಾಗಿ ಆ ಸಂಸ್ಥೆ ಜಾಗನೂ ಅಷ್ಟೇ, ಆ ಜಾಗನೂ ಸಂಸ್ಥೆಗೇನೆ ಮಾಡಿದ್ದಾರೆ ನಮ್ಮ ತಂದೆ. ಇವತ್ತು ಅಷ್ಟೇ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಮ್ಮದೇನಿಲ್ಲ, ನಾವೇನು ಮಾಡಿಲ್ಲ ಅದಕ್ಕೆ. ಅವರು ಬರೆದಿರೋದನ್ನು ಈಗ ಎಲ್ಲ ಪುಸ್ತಕಗಳು 15 ಬಾರಿ ಮುದ್ರಣ ಆಗಿದೆ, ಸುಮಾರು 15 ಬಾರಿ ಮುದ್ರಣ ಆಗಿದೆ. ಅದನ್ನು ಈಗಲೂ ಎಲ್ಲ ಸಂಪುಟಗಳು ಸಿಗುತ್ತೆ, ಅದೇ ಥರ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಭಾರತ ದರ್ಶನ ಅಂತ ಮಂತ್ಲಿ ಮ್ಯಾಗ್ಝೈನ್ ಇದೆ, ಅದು ಪ್ರತಿ ತಿಂಗಳು ಬರ್ತಾ ಇದೆ 68 ವರ್ಷದಿಂದ. ಅದು 150 ರೂಪಾಯಿ ಅದಕ್ಕೆ ಮಂತ್ಲಿ, ಇದು ಇಯರ್ಲಿ ಸಬ್ಸ್ಕ್ರಿಪ್ಷನ್ನು. ಅದು ಕೂಡ 68 ವರ್ಷದಿಂದ ಪ್ರತಿ ತಿಂಗಳು ಬರ್ತಾ ಇದೆ. ಅದರಲ್ಲಿ ಈಗ ನಾರದ ಪುರಾಣ ಬರ್ತಾ ಇದೆ. ಹಾಗೆ ಮುಂದೆ ನಾರದ ಪುರಾಣ ಪುಸ್ತಕದ ರೂಪದಲ್ಲಿ ಬರುತ್ತೆ. ಹಳೆ ವಿದ್ವಾಂಸರುಗಳಲ್ಲಿ ಒಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ, ಶ್ರೀಹರಿ ಅಂತ. ಅವರು 92 ವರ್ಷ. ಈಗ ಅವರು ಮತ್ತು ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರು ವಿದ್ವಾಂಸರು, ಮತ್ತು ಈಗಿನ ನಮ್ಮ ಸಮಕಾಲೀನರಾಗಿ ಪ್ರೊಫೆಸರ್ TN ಪ್ರಭಾಕರ್, ಪ್ರೊಫೆಸರ್ TV ಸತ್ಯನಾರಾಯಣ ಅವರುಗಳು ನಮಗೆ ಆಸರೆಯಾಗಿ ತಮ್ಮ ಪಾಂಡಿತ್ಯವನ್ನು ನೀಡಿ ಮಾರ್ಗದರ್ಶನ ತೋರುತ್ತಾ ನಮಗೆ ಶಕ್ತಿ ತುಂಬುತ್ತಿದ್ದಾರೆ. ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಾ ನನ್ನ ಕಿರಿಯ ಸಹೋದರ ಕೇಶವ್ ಕುಮಾರ್ ನೀಡಿರುವ ಶ್ರಮದಾನವನ್ನು ಕೂಡ ನಾನು ಇಲ್ಲಿ ನೆನೆಯಬೇಕು. ನಾನು ಆ್ಯಕ್ಚುಲಿ ಉದ್ಯೋಗ ನಿಮಿತ್ತ 37 ವರ್ಷ ಹೊರದೇಶದಲ್ಲಿದ್ದೆ. ನಮ್ಮ ತಂದೆಯವರ ಕಾಲಾನಂತರ ನನ್ನ ತಮ್ಮ ನೋಡ್ಕೊಳ್ತಾ ಇದ್ದರು. ಈಗ ನಾನು ಬಂದೇಲೆ ಈಗ ನೋಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಹಲವಾರು ಆತ್ಮೀಯ ಮಿತ್ರರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಒಳ್ಳೆಯ ಸಹಕಾರ ನೀಡುತ್ತಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಏನಂದರೆ ಪ್ರಚಾರ ಏನಂದರೆ ಜನಗಳ ಪ್ರಚಾರ. ಪುಸ್ತಕ ತೊಗೊಂಡೋದವರೇ ಅವರೇ ಪ್ರಚಾರ ಮಾಡ್ತಾರೆ, ಇಂಥ ಒಳ್ಳೆಯ ಪುಸ್ತಕ ಸಿಗೋದು ಕಷ್ಟ, ತಗೊಳ್ಳಿ ಅಂತ. ನೀವು ಪ್ರವಚನಕಾರ ಪ್ರವಚನ ಮಾಡಲಿ ಅಥವಾ ಯಾರಾದರೂ ಓದಲಿ, ಅವ್ರು ಹೇಳ್ತಾರೆ ಇಂಥ ಪುಸ್ತಕ ತೊಗೊಳ್ಬೇಕಾದ್ರೆ ಇಲ್ಲಿ ಭಾರತ ದರ್ಶನದಲ್ಲಿ ತಗೊಳ್ಳಿ ಅಂತ. ಹಾಗಾಗಿ ಅದರಿಂದನೇ ನಮ್ಮ ಸಂಸ್ಥೆ ನಡೀತಾ ಇದೆ. ಈ ದಿನ ನನ್ನ ನೆನಪಿನ ಲೋಕದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಲಿದೆ. ನಾನು ವಿರಮಿಸುವ ಮೊದಲು ನನ್ನದೊಂದು ಕೋರಿಕೆ ಸುಬ್ರಹ್ಮಣ್ಯ ಅವರಿಗೆ. ಭಾರತ ದರ್ಶನ ಸಂಸ್ಥೆಯು ಕನ್ನಡದ ಏಳಿಗೆಗಾಗಿ ದುಡಿದಿರುವ ವೇದಿಕೆಯ ಮೇಲೆ ಆಸೀನರಾಗಿರುವ ಸಾಧಕರಿಗೆ ಗೌರವವನ್ನು ಸಲ್ಲಿಸಲು ಬಯಸಿದೆ. ದಯಮಾಡಿ ಈ ಗೌರವವನ್ನು ಒಪ್ಪಿಸಿಕೊಳ್ಳಬೇಕೆಂದು ನಾನು ಮಾನ್ಯರಲ್ಲೇ ವಿನಂತಿಸುತ್ತೇನೆ. ಶ್ರೀ ಯೋಗ ನರಸಿಂಹ ಅವರಿಗೆ ಧನ್ಯವಾದಗಳು. ಅವರು ಹೇಳಿದಾರಲ್ಲ, ಸುಬ್ರಹ್ಮಣ್ಯ ಅವರಿಗೊಂದು ಕೋರಿಕೆ ಇಟ್ಟಂಗೆ ಇವತ್ತು ಇಲ್ಲಿರುವ ಎಲ್ಲ ಗಣ್ಯರಿಗೂ ಅವರು ತಮ್ಮ ಅಭಿಮಾನದ ಪ್ರತೀಕವಾಗಿ ಸನ್ಮಾನ ಮಾಡಬೇಕು ಅಂತ ಬಯಸಿದ್ದಾರೆ. ಶ್ರೀ ಭೈರಪ್ಪನವರಿಗೆ ಶ್ರೀ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ,
ಹಾಗೆ ಬರಹಗಾರರಾದ ಶ್ರೀ ಮಧುಕೂರ್ ಯಕ್ಕುಂಡಿಯವರಿಗೆ, ಅದೇ ರೀತಿ ಬರಹಗಾರರಾದ SLM ಪಾಟೀಲ್ ಅವರಿಗೆ, ಈಗ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಸುಬ್ಬಣ್ಣವರು ಮೇಲೆ ಬರಬೇಕು. ಅದು ನೀವು ಅವರು ಮುಖ್ಯವಾಗಿ ಕಳವೆಯವ್ರಿಗೂ ಬರ್ತಾರೆ ನೀವು ಕರೀರಿ. ಹಾಂ, ಕಳವೆಯವರಿಗೆ ಅತಿಥಿಗಳು ಕರೆಕ್ಟ್, ಸರಿ. ಶಿವಾನಂದ ಕಳವೆ. ಸುಬ್ರಹ್ಮಣ್ಯ ಅವರು, ಹಾಗೆಯೇ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರಾದ ಸಂಶಿ ಮಠ ಅವರಿಗೂ ಅವರು ಗೌರವ ಸಲ್ಲಿಸ್ತಾರೆ. ಶ್ರೀ ಯೋಗ ನರಸಿಂಹ ಅವರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಮಾತನಾಡಬೇಕಾಗಿ ಕೋರ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ಡಾಕ್ಟರ್ ಎಸ್ ಕರ್ಕೆ ಸಾಹಿತ್ಯ ವೇದಿಕೆ, ಸಾಹಿತ್ಯ ಪ್ರಕಾಶನ, ಈ ಮೂರು ಸಂಸ್ಥೆಗಳು ಅದರ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ನನ್ನ ಮೊದಲ ನಮನ. ಇವತ್ತಿನ ಈ ಅಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ನಾಡಿನ, ನಮ್ಮ ದೇಶದ ಪ್ರಖ್ಯಾತ ಸಾಹಿತಿಗಳು, ಕಾದಂಬರಿಕಾರರು, ಚಿಂತಕರು, ಶಿಕ್ಷಣ ತಜ್ಞರು, ತತ್ವವಿದರು ಆದಂಥ ಡಾಕ್ಟರ್ ಎಸ್ ಭೈರಪ್ಪನವರಿಗೆ ಹೃತ್ಪೂರ್ವಕವಾದ ನಮನಗಳನ್ನು ಮೊದಲು ಸಲ್ಲಿಸ್ತೇನೆ. ಮುಖ್ಯ ಅತಿಥಿಗಳಾದ ಶ್ರೀ ಶಿವಾನಂದ ಕಳವೆ ಅವರಿಗೆ, ಮಧುಕರ್ ಯಕ್ಕುಂಡಿ ಅವರಿಗೆ, SLM ಪಾಟೀಲ್ ಅವರಿಗೆ, ಇವತ್ತಿನ ಬೆಂಗಳೂರು ಭಾರತ ದರ್ಶನ್ ಪ್ರಕಾಶನ ಸಂಸ್ಥೆಗೆ ಸಂಪಾದಕರಾಗಿರುವ ಶ್ರೀ ಯೋಗ ನರಸಿಂಹ ಅವರಿಗೆ ಮತ್ತು ಅವರ ಬಳಗಕ್ಕೆ, ಎಲ್ಲ ಲೇಖಕ ಮಿತ್ರರಿಗೆ, ಈ ಸಭೆಯಲ್ಲಿರುವ ಎಲ್ಲ ಸಭ್ಯರಿಗೆ, ಸಜ್ಜನರಿಗೆ, ಕನ್ನಡ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳು. ಸಾಹಿತ್ಯ ಭಂಡಾರ ನನ್ನ ಬದುಕಿನ ಒಂದು ಭಾಗ. ಕಳೆದ 50 ವರ್ಷಗಳ ಹಿಂದೆ ಮಾ ಅನಂತಮೂರ್ತಿಯವರನ್ನು ಮತ್ತು ಮಾ ಗೋವಿಂದರಾಯರ ಜೊತೆಗೆ ಬದುಕಿದವನು. ನನ್ನ ಪ್ರಾರಂಭಿಕ ದಿನಗಳಲ್ಲಿ ನನಗೆ ಅನ್ನ ಕೊಟ್ಟು, ಜೊತೆಗೆ ಪುಸ್ತಕಗಳನ್ನು ಕೊಟ್ಟು, ನನ್ನ ಬೆಳವಣಿಗೆ ಕಾರಣಕರ್ತರಾದಂಥವರು ಮಾ ಗೋವಿಂದರಾಯರು ಮತ್ತು ಮಾ ಅನಂತಮೂರ್ತಿಯವರು, ಅವರ ಕುಟುಂಬ ವರ್ಗ, ವಿಶೇಷವಾಗಿ ಎಸ್ ಸುಬ್ರಹ್ಮಣ್ಯ. ಈ ಸಂದರ್ಭ ಒಂದು ರೀತಿಯ ನನಗೊಂದು ಭಾವನಾತ್ಮಕವಾದ ಒಂದು ಸಂದರ್ಭ ಕೂಡ. ನನಗೆ ಹಳೆಯ ನೆನಪುಗಳೆಲ್ಲ ತುಂಬ ಬರುತ್ತೆ. ಡಾಕ್ಟರ್ ಶಂಭಾ ಜೋಶಿ ಅವರ ಮನೆಗೆ ನಾನು ಮತ್ತು ಸುಬ್ರಹ್ಮಣ್ಯ ಹೋಗಿ ಅವರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದು. ನನ್ನ 40 ವರ್ಷಗಳ ಹಿಂದೆ ಸುಂದರ ರಾಮಾಯಣ ಅಂಥೇಳಿ ನನ್ನ ಕೈಯಲ್ಲಿ ಬರೆಸಿದವರು ನಮ್ಮ ಮಿತ್ರ ಸುಬ್ರಹ್ಮಣ್ಯ.
ನನ್ನ ಪ್ರಾರಂಭಿಕವಾದಂಥ ಬೆಳವಣಿಗೆ ಆಗಿದ್ದು ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ. ನನ್ನ ಬದುಕಿನ ಒಂದು ಬಹಳ ಮುಖ್ಯವಾದಂಥ ಜ್ಞಾನದ ಭಾಗ ಕೂಡ ಹುಬ್ಬಳ್ಳಿ ಮತ್ತು ಧಾರವಾಡ. ನಂತರದಲ್ಲದು ವಿಸ್ತಾರ ಆಯಿತು ಅನ್ನೋದು. ಇಂಥ ಸಂದರ್ಭದಲ್ಲಿ ಹೇಳಬೇಕಾದ್ದು ತುಂಬ ಇದೆ. ಆದರೆ ಈ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿ ಋಣಗಳಿವೆ, ಋಣತ್ರಯಗಳಿವೆ. ಆ ಋಣತ್ರಯಗಳನ್ನು ಪ್ರತಿಯೊಬ್ಬನೂ ತೀರಿಸ್ಕೋಬೇಕು ಅನ್ನೋದು ನಮ್ಮ ಶಾಸ್ತ್ರವಿಧಿ ಮತ್ತು ಪಾರಂಪರಿಕವಾಗಿ ಬಂದಿರುವ ನಿಲುಮೆ. ನಾವು ದೈವ ಋಣವನ್ನು, ಋಷಿ ಋಣವನ್ನು, ಪಿತೃ ಋಣವನ್ನು ಹೇಗೆ ತೀರಿಸ್ಕೊಳ್ತೀವಿ ಅಂತಂದರೆ ನಮ್ಮ ಬೇರೆ ಬೇರೆ ಹಂತಗಳು ತೀರ್ಕೊಳ್ತೀವಿ. ಆ ದೈವದ ಋಣವನ್ನು ತೀರಿಸ್ಕೊಳ್ಳೋದಕ್ಕೆ ದೇವಸ್ಥಾನಗಳ ಜೀರ್ಣೋದ್ಧಾರ, ಅವುಗಳಿಗೆ ಆರೈಕೆ ಮಾಡಿ ಅವುಗಳ ಬೆಳವಣಿಗೆಗೆ ಕಾರಣೀಭೂತವಾಗಿ ಅಲ್ಲಿ ಹೋಗೋದ್ರ ಮೂಲಕ ಒಂದು ದೈವ ಋಣವನ್ನು ಒಂದು ಭೌತಿಕ ರೀತಿಯಿಂದ ನಾವು ಆ ಋಣವನ್ನು ಮುಗಿಸ್ಕೊಳ್ತೀವಿ. ಗುರುವಿನ ಋಣವನ್ನು ಹಾಗೆ ತೀರಿಸ್ಕೊಳ್ತೀವಿ. ಆದರೆ ಅದ್ರ ಜೊತೆಗೆ ವಿಶೇಷವಾಗಿ ಪಿತೃ ಋಣವೂ ಇದೆ. ನೋಡಿ, ಇವತ್ತು 2 ಋಣಗಳನ್ನು ನಮ್ಮ ಸುಬ್ರಹ್ಮಣ್ಯ ತೀರಿಸ್ಕೋತಾ ಇದ್ದಾರೆ. ಒಂದು ಪಿತೃ ಋಣ. ತನ್ನ ತಂದೆ ಅನಂತಮೂರ್ತಿಯವರ 26ನೇ ಪುಣ್ಯತಿಥಿಯನ್ನು ಇವತ್ತು ಯೋಗ ನರಸಿಂಹ ಅವರಿಗೆ ಸನ್ಮಾನ ಮಾಡೋ ಮೂಲಕ, ಅವರಿಗೆ ಗೌರವಾರ್ಪಣೆಯನ್ನು ಮಾಡೋ ಮೂಲಕ ತಮ್ಮ ಪಿತೃ ಋಣವನ್ನು ತೀರಿಸ್ಕೊಳ್ತಿರೋದು. ಜೊತೆಗೆ ಪಿತೃ ಯಾವುದನ್ನು ತನ್ನ ತಂದೆ ಅನಂತಮೂರ್ತಿಯವರು ಅಖಂಡವಾಗಿ ಸಾಹಿತ್ಯವನ್ನು ಪರಿಚಾರಿಕೆಯನ್ನು ಮಾಡ್ತಾ, ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ, ಜನರಲ್ಲಿ ಒಂದು ಸಂಸ್ಕೃತಿಯನ್ನು ಪುನರುಜ್ಜೀವನ ಮಾಡ್ತಾ ಹೋದರೂ ಅನಂತಮೂರ್ತಿಯವರ ಉದ್ದೇಶ ಇದ್ದಿದ್ದು ಆ ಕಾಲಕ್ಕೆ ಒಂದು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದು ಮತ್ತು ಪುಸ್ತಕ ಓದುಗ ವರ್ಗವನ್ನು ಬೆಳೆಸೋದು, ಲೇಖಕರನ್ನು ಸನ್ಮಾನಿಸೋದು ಮತ್ತು ಲೇಖಕರ ಬರೆದ ಬರಹಗಳನ್ನು ಮುದ್ರಣ ಮಾಡಿ ತಂದುಕೊಡೋದು. ಹೀಗೆ ಅನೇಕ ರೀತಿಗಳಲ್ಲಿ ಸಾಹಿತ್ಯ ಭಂಡಾರ ಮಾಡ್ತಾಯಿತ್ತು. ಅವರ ಅಣ್ಣ ತಮ್ಮ ಇಬ್ಬರೂ ಕೂಡ ತುಂಬ ಕಠಿಣ ವ್ರತ. ಗೋವಿಂದರಾಯರು ಮತ್ತು ಅನಂತಮೂರ್ತಿಯವರು ಒಂದು ರೀತಿ ಕಠಿಣ, ಅವರ ತಪಸ್ಸೆ ಅದು. ಒಬ್ಬ ಋಷಿಯಾದವನು ಹೀಗೆ ತಪಸ್ಸನ್ನು ಆಚರಣೆ ಮಾಡ್ತಾನೋ ಅದೇ ರೀತಿ ಒಂದು ಪುಸ್ತಕ ತಪಸ್ಸೆಯಲ್ಲಿ ಮುಳುಗಿದಂಥವರು ಅವರಿಬ್ಬರು ಕೂಡ. ಇಲ್ಲಿಂದ ಗೋವಿಂದರಾಯರು ಬೆಂಗಳೂರಿಗೆ ಹೋಗಿ ಬೆಂಗಳೂರಿನಲ್ಲಿ ಮತ್ತೊಂದು ಸಾಹಿತ್ಯ ಭಂಡಾರವನ್ನು ಆರಂಭ ಮಾಡಿದ್ರು. ಅದು ಬೆಳೀತು. ಆದರೆ ಅದರ ಮೂಲ ಬೀಜ ಹುಬ್ಬಳ್ಳಿ. ಈ ಹುಬ್ಬಳ್ಳಿಯ ಸಾಹಿತ್ಯ ಭಂಡಾರಕ್ಕೆ ಒಂದು ಶತಮಾನದ ಹತ್ತತ್ತರದ ಸಂದರ್ಭ. ಇಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ತನ್ನ ತಂದೆಯ ಋಣವನ್ನು ತೀರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರ ಋಣವೂ ಇದೆ. 4ನೇದೊಂದು ರಾಷ್ಟ್ರ ಋಣ ನಾವು ತೀರಿಸದೆ ಹೋದರೆ, ಏಕೆಂದರೆ ನಮಗೆ ಋಣತ್ರಯಗಳನ್ನು ಹೇಗೋ ಮುಗಿಸ್ಕೊಳ್ತೀವಿ, ಆದರೆ ರಾಷ್ಟ್ರ ಋಣ ಹೇಗೆ ತೀರಿಸೋದು? ಅದನ್ನು ಪ್ರಕಟಣೆಗಳ ಮೂಲಕ ತೀರಿಸೋದು ಅಷ್ಟೇ. ಈಗ ಕಳೆದ ಒಂದು 10 ವರ್ಷಗಳ ಇತ್ತೀಚೆಗೆ ಸಾಹಿತ್ಯ ಪ್ರಕಾಶನದ ಮೂಲಕ ಸುಬ್ರಹ್ಮಣ್ಯ ತನ್ನ ರಾಷ್ಟ್ರ ಋಣವನ್ನು ತೀರಿಸ್ಕೊಳ್ತಾ ಇದ್ದಾರೆ. ತನ್ನ ಪ್ರಕಟಣೆಗಳ ಮೂಲಕ, ವಿಚಾರಗಳ ಮೂಲಕ, ಅನೇಕ ಕಡೆಗಳಲ್ಲಿ ವಿಮರ್ಶೆಗಳನ್ನು, ಒಂದು ವಿಚಾರ ಸಂಕಿರಣವನ್ನು ಮಾಡೋ ಮೂಲಕ, ಸಂವಾದಗಳನ್ನು ಏರ್ಪಡಿಸುವ ಮೂಲಕ ಒಂದು ರೀತಿ ಜಾಗೃತಿಯನ್ನು ಉಂಟು ಮಾಡ್ತಿರೋದು. ಅವುಗಳನ್ನು ಕಳೆದ 10 ವರ್ಷಗಳ ಅವಧಿಯಲ್ಲಿ ಅವರು ಪ್ರಕಟಿಸಿರುವ ಪುಸ್ತಕಗಳನ್ನು ನಾವು ಗಮನಿಸ್ಬೋದು. ನಾವು ಇತ್ತೀಚೆಗೆ ಜ್ಞಾನವಾಪಿ ಮೇಲೆ ಬಂದಂಥ ಪುಸ್ತಕವೂ ಕೂಡ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಮ್ಮ ದೇಶದ ದೇವಾಲಯ ಸಂಸ್ಕೃತಿ, ನಮ್ಮ ದೇಶದ ಪುಸ್ತಕ ಸಂಸ್ಕೃತಿ, ನಮ್ಮಲ್ಲಿದ್ದಂಥ ಅನೇಕ ರಾಷ್ಟ್ರಭಕ್ತರು ಅವರು ಮಾಡಿದ ಕೆಲಸಗಳು, ಇವುಗಳನ್ನೆಲ್ಲವನ್ನು ಮತ್ತೆ ಪುನರುಜ್ಜೀವನಗೊಳಿಸಿ ನಮ್ಮ ಸಂಸ್ಕೃತಿಯಿಂದ, ಗರ್ಭದಿಂದ ಹೊರಗಡೆ ಬಂದು ತೋರಿಸ್ಬೇಕಾದದ್ದು ಒಂದು ಅಗತ್ಯ ಇದೆ. ಅಂಥ ಕೆಲಸಗಳಿಗೆ ಕೈ ಹಚ್ಚೋರು ಬಹಳ ಕಡಿಮೆ. ನಮ್ಮ ದೇಶದ ಮೇಲೆ ನಡೆದಂಥ ಅನೇಕ ದಾಳಿಗಳಿವೆ. ಅದು ಸುಮಾರು 2,500 ವರ್ಷಗಳಿಂದ ನಡೆದ ನಿರಂತರವಾದ ದಾಳಿ. ಅಂಥ ದಾಳಿಗಳಲ್ಲೂ ಕೂಡ ಅಂಥ ದಾಳಿಗಳಿಗೂ ಕೂಡ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ತನ್ನನ್ನು ತಾನೇ ಮೈ ಕೊಡುಕೊಂಡು ಎದ್ದು ನಿಂತಿರೋದು ಅಲ್ಲಿನ ದೇವಾಲಯಗಳಿಂದ. ನಮ್ಮ ಮಹಾಭಾರತ, ರಾಮಾಯಣ, ಭಾಗವತ, ಭಗವದ್ಗೀತೆ, ನಮ್ಮ ಕವಿಗಳು, ಲೇಖಕರು, ಸಂಗೀತಗಾರರು, ಶಿಲ್ಪಿಗಳು, ಹೀಗೆ ಅನೇಕ ನೃತ್ಯ, ಸಂಗೀತ, ಹೀಗೆ ಅನೇಕ ಲಲಿತ ಕಲಾ ಪ್ರಕಾರಗಳಲ್ಲಿ, ಸಾಹಿತ್ಯದ ಪ್ರಕಾರಗಳಲ್ಲಿ ನಮ್ಮಲ್ಲಿ ಇನ್ನೂ ಕೂಡ ನಮ್ಮ ಜೀವಂತಿಕೆಯನ್ನು ಉಳಿಸ್ಕೊಂಡು ಮೇಲಕ್ಕೆ ಎದ್ದಿರೋದು ನಮ್ಮಲ್ಲಿ. ಇಂಥ
ಋಣವನ್ನು ತೀರಿಸ್ಕೊಳ್ಳೋದು ಇದೆ. ಒಂದು ರಾಷ್ಟ್ರಕ್ಕೆ ತಾನು ಗ್ರಂಥಗಳ ಪ್ರಕಟಣೆ ಮೂಲಕ ಋಣ ತೀರಿಸ್ಕೊಳ್ಬೇಕಾದ ಅಗತ್ಯ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಯೋಧನಾದವನು ಒಂದು ರೀತಿ ತನ್ನ ಋಣವನ್ನು ತೀರಿಸ್ಕೊಳ್ತಾರೆ, ರಾಷ್ಟ್ರ ಋಣವನ್ನು ತೀರಿಸ್ಕೊಳ್ತಾನೆ. ಅದೇ ರೀತಿ ಬೇರೆ ಬೇರೆಯ ವ್ಯಕ್ತಿಗಳು ಕೂಡ ಹೀಗೆ ತಮ್ಮ ತಮ್ಮ ಕಾರ್ಯಗಳ ಮೂಲಕ ಋಣವನ್ನು ತೀರಿಸ್ಕೊಳ್ತಾರೆ. ತಾವು ತೋರಿಸಿದ ಒಂದೊಂದಿಷ್ಟು ಆ ಕಾಲದಲ್ಲಿ ಚೀನಾ ಮತ್ತು ಭಾರತಕ್ಕೆ ಒಂದು ಯುದ್ಧ ನಡೆದಾಗ ಅನೇಕರು ತಮ್ಮ ಮೈ ಮೇಲಿದ್ದ ಒಡವೆಗಳನ್ನು, ದುಡ್ಡನ್ನು, ತಮ್ಮಲ್ಲಿ ಏನೇನಿದೆ ಅದನ್ನು ಸಮರ್ಪಣೆ ಮಾಡಿ ರಾಷ್ಟ್ರಕ್ಕೆ ಭದ್ರತೆಗಾಗಿ ತಾವು ಹೋರಾಟ ಮಾಡಿದ್ದನ್ನು, ಆ ರೀತಿಯ ಒಂದು ಪರ್ಯಾಯವಾಗಿ ಪರೋಕ್ಷವಾಗಿ ಹೋರಾಟ ಮಾಡಿದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯೇ ಇವತ್ತಿನ ಕರ್ನಾಟಕದಲ್ಲಿ ಹೀಗೆ ಒಂದು ರಾಷ್ಟ್ರ ಋಣವನ್ನು ತೀರಿಸ್ಕೊಳ್ಳೋದಕ್ಕೆ ಇನ್ನೊಂದು ಮಾರ್ಗೋಪಾಯ ಇದೆ ಅಂತ ಅನ್ನೋದು ಸಾಹಿತ್ಯ ಪ್ರಕಾಶನದ ಮೂಲಕ ಎಂ.ಎ. ಸುಬ್ರಹ್ಮಣ್ಯ ತೋರಿಸ್ಕೊಡ್ತಾ ಇರೋದು. ಬಹುತೇಕವಾಗಿ ಇದಕ್ಕೆ ತುಂಬ ಧೈರ್ಯ ಬೇಕು. ಇದಕ್ಕೆಲ್ಲ ಈ ರೀತಿ ಒಂದು ಜ್ಞಾನವಾಪಿ ಮೇಲೆ ಬರೆದಂಥ ಇತ್ತೀಚಿನ ಪುಸ್ತಕದಲ್ಲಿ ಅದು ರಿಸರ್ಚ್ ಮಾಡಿ ಬರೆದಿರೋ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಮತ್ತು ಅದಕ್ಕಿಂತ ಹಿಂದೆ ಬಂದ ಸಾವರ್ಕರ್ ಸಂಬಂಧಪಟ್ಟ ಹಾಗೆ 2 ಸಂಪುಟಗಳು, ಅವುಗಳೆಲ್ಲ ಯಾವುದನ್ನು ಸತ್ಯದ ಮರೆಯಲ್ಲಿ ಅಸತ್ಯವೇ ವಿಜೃಂಭಿಸ್ತಿರುವಾಗ ಯಾವುದು ಸತ್ಯದ ಮರೆಯಲ್ಲಿತ್ತು, ಸತ್ಯ ಮರೆಯಲ್ಲಿತ್ತೋ ಅದನ್ನು ಮತ್ತೆ ಮಾರ್ಗಕ್ಕೆ ತಂದು ಆ ಸತ್ಯದ ಯಾವುದು ಅಸತ್ಯದ ಮುಖವಾಡ ಇದೆಯೋ ಅದನ್ನು ಕಳಚಿ ಹಾಕಿ ಸತ್ಯದ ದರ್ಶನವನ್ನು ಮಾಡಿಸುವ ಅನೇಕ ಗ್ರಂಥಗಳನ್ನು ಮಾಡ್ತಾ ಇರೋದು ಸುಬ್ರಹ್ಮಣ್ಯ. ಇವತ್ತಿನ ಅಶ್ವತ್ಥಾಮನ ಬಗ್ಗೆ ಬಂದಿರುವ ಕೃತಿ ಇರ್ಬೋದು, ಭೀಷ್ಮನ ಬಗ್ಗೆ ಬಂದಿರೋದು, ವಿದುರನ ಬಗ್ಗೆ ಬಂದಿರುವ ಕೃತಿಗಳನ್ನು ಇವತ್ತು ಏನು ಲೋಕಾರ್ಪಣೆ ಆಗಿದೆಯೋ, ಈ ಲೋಕಾರ್ಪಣೆಯ ಸಂದರ್ಭದಲ್ಲೂ ನಾವು ಈ ರಾಷ್ಟ್ರಗುಣವನ್ನು ಬೇರೆ ಬೇರೆ ರೂಪಗಳಲ್ಲಿ ಅದನ್ನು ರೂಪಿಸ್ತಿರೋದನ್ನು ನಾವು ನೋಡ್ತೀವಿ. ಈ ಉದ್ದೇಶದಿಂದ ಇವತ್ತಿನ ಈ ಸಂದರ್ಭ ಮತ್ತು ಈಗ ಕಳೆದ ವರ್ಷ ಆದರೆ ಹಿಂದಿನ ವರ್ಷಗಳಲ್ಲಿ ಸುಬ್ರಹ್ಮಣ್ಯ ಮಾಡ್ತಿರುವ ಸಾಹಿತ್ಯ ಪ್ರಕಾಶನದ ಮೂಲಕ ನಡೆಸಿರುವ ಚಟುವಟಿಕೆಗಳಿಗೂ ಇವತ್ತಿನ ಚಟುವಟಿಕೆ ಅದರ ವಿಸ್ತಾರ ಮತ್ತು ಅದರ ಬೆಳವಣಿಗೆಯನ್ನು ನಾನು ಗಮನಿಸಿ ಬಹಳ ಹರ್ಷಿತನಾಗಿದ್ದೆ. ನಾನು ಆತ ತೆಗೆದುಕೊಂಡ್ರ ನಿಲುಮೆ ಇದೆಯಲ್ಲ, ಇದು ಬಹಳ ಅಸಾಧ್ಯವಾದಂಥ ಒಂದು ಧೈರ್ಯದ ನಿಲುಮೆ. ಇಂಥ ನಿಲುಮೆಯನ್ನು ತಗೊಂಡು ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ. ನೂರಾರು ಪುಸ್ತಕಗಳನ್ನ ಜನ ಕೊಂಡು ಓದ್ತಾ ಇದ್ದಾರೆ. ಈಗ ಯಾರು ಪುಸ್ತಕ ಓದ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಓದುವ ಅಂತ ಒಂದು ಸಂಸ್ಕೃತಿ ಇದೆಯಲ್ಲ, ಅದು ನಿಂತಿಲ್ಲ ನಮ್ಮಲ್ಲಿ. ಯಾಕೆಂದರೆ ಪುಸ್ತಕದ ಓದಿದೆಯಲ್ಲ ಅದೊಂದು ಏಕಾಂತದ ಓದು. ಅದು ಲೋಕಾಂತವನ್ನು ಏಕಾಂತಗೊಳಿಸಿಕೊಳ್ಳುವ ಒಂದು ವಿಶಿಷ್ಟವಾದಂಥದ್ದೇ ಬಂದಿರೋದನ್ನು ಪುಸ್ತಕ ಸಂಸ್ಕೃತಿಯಲ್ಲಿ. ನೀವು ಎಷ್ಟೇ ನಾವು ಮೊಬೈಲ್ನಲ್ಲೋ ಅಥವಾ ಕಂಪ್ಯೂಟರ್ಗಳಲ್ಲೋ ಅಥವಾ ನಮ್ಮ ಆ್ಯಪ್ನಲ್ಲಿ ಬೇರೆ ಬೇರೆಯ ಮಾಧ್ಯಮಗಳಲ್ಲಿ ಎಷ್ಟೇ ನಾವು ಓದಿದ್ರೂ ಕೂಡ ಕೈಯಲ್ಲಿ ಹಿಡಿದ ಪುಸ್ತಕ ಕಣ್ಣು ಮತ್ತು ಆ ಪುಸ್ತಕಗಳ ನಡುವೆ ಕೀಲಿಸಿಕೊಂಡ ಒಂದು ಸಕ್ಕಿಲ ಸಂಬಂಧ ಇದೆಯಲ್ಲ, ಆ ಸಕ್ಕಿಲ ಸಂಬಂಧವನ್ನು ನಾವು ಬಿಡಿಸಿಕೊಳ್ಳೋಕ್ಕೆ ಆಗಲ್ಲ. ನಾವೆಲ್ಲ ಇವತ್ತು ಬೆಳೆದಿರೋದಾದರೆ, ಇವತ್ತು ನಮ್ಮಲ್ಲಿ ಏನಾದರೂ ವಿಕಾಸ ಆಗಿರೋದಾದರೆ ಅದರಲ್ಲಿ ಬಹುಭಾಗ ಇರೋದು ಈ ಪುಸ್ತಕ ಸಂಸ್ಕೃತಿಯ ಓದಿಕೆ. ಈ ಓದುವಿಕೆಯ ಗುಣ ಏನಿದೆಯಲ್ಲ ಅದು ಬಹಳ ದೊಡ್ಡದು. ಈ ಒಬ್ಬ ಲೇಖಕರನ್ನು ಬದುಕಿಸ್ತಾರೆ. ಲೇಖಕ ಮತ್ತು ಪ್ರಕಾಶಕರನ್ನು ಬದುಕಿಸೋರು ಯಾರು ಅಂದರೆ ಓದುಗರೇ. ಹೀಗೆ ಲೇಖಕ ಪ್ರಕಾಶಕರಿಗೆ ಪೂರಕವಾಗಿ ಓದುಗರು ಪುಸ್ತಕಗಳನ್ನು ಕೊಳ್ಳೋ ಮೂಲಕ, ಪುಸ್ತಕಗಳನ್ನು ಪಡೆಯುವುದರ ಮೂಲಕ, ಈ ಪುಸ್ತಕಗಳ ಮೂಲಕವೇ ಜ್ಞಾನ ಸಂಪಾದನೆ ಅನ್ನೋದು ಒಂದು ಮಾಧ್ಯಮ ಬೇಕು ನಮಗೆ. ಜ್ಞಾನ ಸಂಪಾದನೆಗೆ, ವೈಚಾರಿಕ ಸಂವರ್ಧನೆಗೆ, ನಮ್ಮ ತಿಳುವಳಿಕೆಗೆ, ನಮ್ಮ ಅರಿವಿನಿಗೆ ದಾರಿ ತೋರಿಸೋದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಅನೇಕ ಮಾರ್ಗಗಳಿರಬಹುದಾದರೂ ಪುಸ್ತಕ ಮಾರ್ಗ ಇದೆಯಲ್ಲ, ಪುಸ್ತಕ ಸಂಸ್ಕೃತಿ, ಪುಸ್ತಕ ಓದುವ ಮಾರ್ಗ ಏನಿದೆ ಅದು ಬಹಳ ವಿಶೇಷವಾದ. ನೈಷ್ಕರ್ಮ್ಯಸಿದ್ಧಿನಲ್ಲಿ ಸುರೇಶಾಚಾರ್ಯರು ಒಂದು ಮಾತು ಹೇಳ್ತಾರೆ, ನಾನು ಬೇಕಾದಷ್ಟು ಜ್ಞಾನವನ್ನು, ಬೇಕಾದಷ್ಟು ಶಾಖೆಗಳನ್ನು, ಬೇರೆ ಬೇರೆ ಗ್ರಂಥಗಳನ್ನು, ಬೇರೆ ಬೇರೆ ಗುರುಗಳ ಉಪಾಸನೆಯನ್ನು ಮಾಡಿದೆ. ಆದರೆ ಯಾಕೆ ನಾನು ಮಾಡಿದೆ ಇದಕ್ಕೆ ಅಂತ ಅನ್ನೋದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ಸ್ವಬೋಧ ಪರಿಶುದ್ಧಿ ಅಂತ. ಸ್ವಬೋಧ ಪರಿಶುದ್ಧಿ ಕಾರಣದಿಂದಲೇ ಓದಿದ್ದು ನಾನು. ನಮ್ಮ ಎಲ್ಲ ಓದಿಕೆ, ನಮ್ಮ ತಿಳುವಳಿಕೆ, ನಮ್ಮ ಸತ್ಸಂಗಗಳು, ನಮ್ಮ ಸಜ್ಜನರ ಜೊತೆ ಬೆರೆಯೋದು, ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಯಾವುದರ ಮುಖದ ಕಡೆ ಹೋಗುತ್ತೆ ಅಂದರೆ ಅದು ನನ್ನ ಯಾವುದು ಬೋಧ ಇದೆಯೋ, ನನ್ನ ತಿಳುವಳಿಕೆ ಏನಿದೆಯೋ ಅದನ್ನು ಮತ್ತೆ ಮತ್ತೆ ಪರಿಶುದ್ಧಿ ಮಾಡ್ಕೊಳ್ಳೋಕ್ಕಾಗಿ. ಯಾಕೆಂದರೆ ಕಸ ಅನ್ನೋದು ಪ್ರತಿನಿತ್ಯ ತುಂಬ್ತಾ ಇರುತ್ತೆ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ. ಆ ಕಸದ ವಿಸರ್ಜನೆ ಮಾಡಿಕೊಳ್ಳೋದೇ ಈ ಓದಿನ ಮೂಲಕ, ಈ ಸಾಹಿತ್ಯ ಈ ವಾಂಗ್ಮಯ ರಾಶಿಯ ಮೂಲಕ ನಾವು ಆ ಕಸವನ್ನು ತೆಗಿತಾ ಹೋಗ್ತೀವಿ. ಸಂಗೀತದ ಮೂಲಕವೂ ಹೀಗೆ ಪರಿಶುದ್ಧಿ ಆಗುತ್ತೆ. ಒಂದು ಕಲೆಗಳನ್ನು ನೋಡೋ ಮೂಲಕ ಪರಿಶುದ್ಧಿ ಆಗುತ್ತೆ. ಅದು ಒಬ್ಬ ವ್ಯಕ್ತಿ ಅನೇಕ ಮೂಲಕ ತನ್ನನ್ನು ತಾನು ವಿಸರ್ಜನೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ.
ಯಾವಾಗ ಮನುಷ್ಯ ವಿಸರ್ಜನೆ ಮಾಡ್ಕೊಳ್ತಾನೋ ಅವನಲ್ಲಿ ಅರಿವಿನ ದೀಪ ಅನ್ನೋದೇನಿದೆಯೋ, ಜ್ಞಾನದ ದೀಪ ಅಂತ ಏನಿದೆಯೋ ಅದು ಪ್ರಜ್ವಲವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅವನ ಲೋಕವನ್ನು ಬಹಳ ಸೌಮ್ಯದಿಂದ, ಬಹಳ ಪ್ರೀತಿಯಿಂದ ಅವನು ಬದುಕ್ತಾನೆ, ಇನ್ನೊಬ್ಬರಿಗೆ ಬದುಕಿಸಿ ತಾನೂ ಬದುಕ್ತಾನೆ. ಒಬ್ಬ ಗುಣವಂತರಾದವನು ಹೀಗೆ ಅಂತ. ಇದು ಭಾಳ ವಿಶೇಷವಾದ್ದು. ಇಂಥ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಕರೆದು ಇಂಥ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು, ಅದರಲ್ಲಿ ವಿಶೇಷವಾಗಿ 2 ಕಾರ್ಯಕ್ರಮಗಳು, ಒಂದು ಯೋಗ ನರಸಿಂಹ ಅವರಿಗೆ ಒಂದು ಗೌರವಾರ್ಪಣೆ ಮಾಡೋ ಮೂಲಕ ತಾನು ಸ್ವತಃ ಒಬ್ಬ ಪ್ರಕಾಶಕನಾಗಿ ಈ ಮಾಡುವಂಥ ಒಂದು ಗೌರವಾರ್ಪಣೆ, ಇದ್ರ ಜೊತೆಗೆ ರಾಷ್ಟ್ರಗುಣವನ್ನು ತೀರಿಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಇವತ್ತು 8 ಪುಸ್ತಕಗಳು ಲೋಕಾರ್ಪಣೆಗೊಂಡಿವೆ. ಆ 8 ಪುಸ್ತಕಗಳು ಮತ್ತು ಹಿಂದೆ ಬಂದಂಥ ಅನೇಕ ಪುಸ್ತಕಗಳು ಕೂಡ ಸಾಹಿತ್ಯ ಪ್ರಕಾಶನದ ಪುಸ್ತಕಗಳೆಂದರೆ ಒಂದು ರೀತಿ ವೈಚಾರಿಕ ಭೀತಿ, ಒಂದು ರೀತಿ ಅರಿವಿನ ದಾರಿ, ನಮಗೆ ಬೆಳಕನ್ನು ತೋರಿಸುವ ದಾರಿಗಳು. ಇಂಥ ಅತ್ಯುತ್ತಮ ಪುಸ್ತಕಗಳನ್ನು ಪ್ರಕಾಶನ ಮಾಡಿಸಿ ಜನರ ಕೈಗೆ ತಲುಪಿಸ್ತಿರುವ ಎ ಸುಬ್ರಹ್ಮಣ್ಯ ಮತ್ತು ಅವರ ಸಂಗಡಿಗರಿಗೆ, ವಿಶೇಷವಾಗಿ ಅವರ ಶ್ರೀಮತಿ ಶೈಲಜಾ ಅವರಿಗೆ, ಅವರ ಮಕ್ಕಳಿಗೆ ನಾನು ತುಂಬ ಪ್ರೀತಿಯನ್ನು ತೋರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿರುವ ಶಿವಾನಂದ ಕಳವೆ ಅವರು ಮಾತನಾಡಬೇಕಾಗಿ ಕೋರ್ತಾರೆ. ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ, ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ಡಾಕ್ಟರ್ ಡಿ ಎಸ್ ಕರ್ಕಿ ಸಾಹಿತ್ಯ ವೇದಿಕೆ ಆಶ್ರಯದಲ್ಲಿ ನಡೀತಾ ಇರುವಂಥ ಪುಸ್ತಕ ಬಿಡುಗಡೆ ಗೌರವಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆದರಣೀಯ ಶ್ರೀಯುತ SL ಭೈರಪ್ಪ ಅವರೇ, ಈಗಾಗಲೇ ಸಭೆಯನ್ನು ಉದ್ದೇಶಿಸಿ ಮಾತಾಡಿರುವಂಥ ಮಲ್ಲೇಪುರಂ ಜಿ ವೆಂಕಟೇಶ್ ಅವರೇ, ಇಡೀ ಕಾರ್ಯಕ್ರಮದ ಒಂದು ನಮಗೆ ಯೋಗ ಅಂತಿರ್ತೀವಿ. ಯೋಗ ಅಂತಂದರೆ 5-6 ದಶಕಗಳ ಕಾಲ ನಮ್ಮ ರಾಮಾಯಣ ಮಹಾಭಾರತ ಅಮೂಲ್ಯ ಗ್ರಂಥಗಳನ್ನು ಪ್ರಕಟಿಸಿ ಆ ಮೂಲಕವಾಗಿ ಇವತ್ತಿಲ್ಲಿ ಗೌರವವನ್ನು ಈ ವೇದಿಕೆಯ ಮೂಲಕ ಸ್ವೀಕರಿಸಿರೋದು ಶ್ರೀಯುತ ಯೋಗ ನರಸಿಂಹ ಅವರು. ಅವರ ಆ ಕಾರ್ಯಕ್ಕೆ, ಅವರ ಸಂಸ್ಥೆಯ ಕಾರ್ಯಕ್ಕೆ ನಾವೆಲ್ಲ ಅದನ್ನು ಆ ಗೌರವಕ್ಕೆ ಸಾಕ್ಷಿಯಾಗಿ ಇವತ್ತಿಲ್ಲಿ ಕೂತಿದ್ದೀವಿ. ಸುಬ್ಬಣ್ಣ ಮಾತಾಡ್ತಾ ಹೇಳಿದ್ದು 93 ವರ್ಷ ಸಾಹಿತ್ಯ ಭಂಡಾರದ್ದು. ನಮ್ಮ ಭೈರಪ್ಪನವರ ವಯಸ್ಸೆಷ್ಟು? ಅದು 93. ಈ ಯೋಗ ಬಹುಶಃ ಇನ್ನೊಂದು ಯೋಗ ಅಂತ ಹೇಳ್ತೀವಿ ನಾವು. ಹಿರಿಯ ಬರಹಗಾರರು ವೇದಿಕೆಯಲ್ಲಿದ್ದಾರೆ, ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ. ತಾವೆಲ್ಲ ಗಣ್ಯರು ಈ ಸಭೆಗೆ ಸಾಕ್ಷಿಯಾಗಿದ್ದೀರಿ. ಈ ಸಭೆಯಲ್ಲಿ ಕುಳಿತಿರೋ ನನಗೂ ಕೂಡ ಯೋಗನೇ. ಯಾಕೆಂದರೆ ಪರಿಸರದವರಿಗೆ ಇದಕ್ಕೂ ಏನು ಸಂಬಂಧ ಅಂತ ನಾನು ಒಂದನ್ನು ಗಮನಿಸಬೇಕು. ನಾವೆಲ್ಲ ಈ ಪರಿಸರದ ಬಗ್ಗೆ ಏನೇ ಮಾತಾಡಿದ್ರೂ ಕೂಡ ಅದು ಎದೆಗೆ ತಟ್ಟೋದಿಲ್ಲ, ಮೆದುಳಿಗೆ ತಲುಪೋದಿಲ್ಲ ಅಂತ ಒದ್ದಾಡ್ತಾ ಇದ್ವಿ. ಒಂದು 20 ವರ್ಷದ ಹಿಂದೆ ಈ ಕಥೆಗಳ ಮೂಲಕ, ಕಥೆಗಳ ಮೂಲಕ ಮಕ್ಕಳಿಗೆ ಪಾಠ ಮಾಡ್ತಾ ಹೋಗುವಾಗ ಈ ವಿಜ್ಞಾನ, ಆ ಸಸ್ಯಶಾಸ್ತ್ರೀಯ ಹೆಸರು ಇದರ ಹೊರತಾಗಿ ಕಥೆಗಳ ಮೂಲಕ ಹೇಳಿದಾಗ ಮಕ್ಕಳಿಗೆ ಹೆಚ್ಚು ರೀಚಬಲ್ ಆಯಿತು. 2001ರಿಂದ 2000 ಈವರೆಗೆ ಹೆಚ್ಚು ಕಡಿಮೆ 1.5 ಲಕ್ಷ ಮಕ್ಕಳಿಗೆ ನಾನು ಈ ಮರದ ಕಥೆಯನ್ನು ಹೇಳ್ತಾ ಇದ್ದೆ. ಈಗೊಂದು ಆತಂಕ ಇದೆ ನಮಗೆ. ಆ ಮರದ ಕಥೆಗಳೆಲ್ಲ ಎಲ್ಲಿ ಹುಟ್ಟಿದೆ ಅಂತಂದರೆ ಈ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳ ಸಾಕಷ್ಟು ಮರದ ಕಥೆಗಳು ಸಿಗ್ತದೆ. ಆ ಕತೆ ಹೇಳಿದಾಗ ಮಕ್ಕಳಿಗೆ ರೀಚೇಬಲ್ ಆಗ್ತಿದ್ವಿ. ಯಾಕೆಂದರೆ ಮನೆಯಲ್ಲಿ ರಾಮಾಯಣ ಮಹಾಭಾರತ ಕಥೆಯನ್ನು ಸ್ವಲ್ಪ ಅವರು ಕೇಳಿರ್ತಿದ್ರು, ಇದಿರ್ತಿದ್ರು. ಇವತ್ತಿನ ತಲೆಮಾರಿನ ಮಕ್ಕಳನ್ನು ಎದುರುಗಡೆ ಬಂದು ರಾಮಾಯಣ ಮಹಾಭಾರತದ ಕತೆ ಹೇಳಿದಾಗ ಎಲ್ಲೋ ಒಂದು ಕಡೆ ನಾವು ನಾಟ್ ರೀಚೇಬಲ್ ಆಗ್ತವೇನೋ ಅನ್ನೋ ರೀತಿಯಲ್ಲಿ ಕಳೆದ 20 ವರ್ಷಗಳ ಈಗಿನ ಅನುಭವ ಹೇಳ್ತಾ ಇದೆ. ಯಾಕಿದು ಹೀಗಾಗಿದೆ ಅಂತಂದರೆ, ನಮ್ಮ ಶಾಲಾ ಶಿಕ್ಷಣದಲ್ಲಿ ಮೇಸ್ಟ್ರುಗಳಲ್ಲಿ ಆ ಕ್ಲಾಸ್ಗಳಲ್ಲಿ ಪಾಠ ಮಾಡ್ತಾರಲ್ಲ, ಮಾಡುವವರು ಒಂದಿಷ್ಟು ಪುಸ್ತಕ ಓದಿದರೆ, ನಾವು ಯಾವಾಗಲೂ ಹೇಳ್ತೀವಿ ಹಿತ್ತಲು ಚೆನ್ನಾಗಿದ್ದರೆ ಅಡುಗೆ ಚೆನ್ನಾಗಿರ್ತದ್ರಿ ಅಂತ. ನಿಮ್ಮ ಮನೇಲಿ ಹಿತ್ತಲು ತುಂಬ ಚೆನ್ನಾಗಿದ್ದರೆ ನೀವು ಯಾರೇ ನೆಂಟರು ಬರಲಿ ಒಳ್ಳೆ ಅಡುಗೆ ಮಾಡಿ ಹಾಕ್ತೀರಿ.
ಹಿತ್ತಲಿನ ಕೊರತೆ ಇದೆ ಇವತ್ತು. ಹಿಂದೆಲ್ಲ ಮೇಷ್ಟ್ರು ಒಂದು ಪುಸ್ತಕ ಓದಿದ್ರು ಅಂದರೆ ಅದರ ಆ ಜ್ಞಾನವನ್ನು ಎಲ್ಲಿ ತಂದು ಸುರಿತಿದ್ರು ಅಂದರೆ ಮಕ್ಕಳ ಎದುರುಗಡೆ ಕ್ಲಾಸ್ನಲ್ಲಿ ತುಂಬ ಚೆನ್ನಾಗಿ ಆ ಪುಸ್ತಕದ ಬಗ್ಗೆ ಹೇಳ್ತಿದ್ರು. ಆ ಹೈಸ್ಕೂಲಿಗೆ ಹೋಗೋ ಮಗುವಿಗೆ ಭೈರಪ್ಪನವರ ಕಾದಂಬರಿ ಹಿಡ್ಕೊಂಡು ಮನೆಗೆ ಹೋಗಬೇಕು ಅಂತ ಆ ಗ್ರಂಥಾಲಯದಲ್ಲಿ ಜಗಳ ಆಗ್ತಿತ್ತು. ನನಗೆ ಬೇಕು ಆ ಪುಸ್ತಕ, ನನಗೆ ಬೇಕು ಅಂತ ಇರೋದು ಒಂದು ಪ್ರತಿಯನ್ನು ಆ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಜಗಳ ಮಾಡೋದನ್ನು ನಾವು ನೋಡಿ ನಮ್ಮ ಇದರಲ್ಲಿ. ಆದರೆ ಇವತ್ತಿನ ಮಕ್ಕಳು ಎಷ್ಟರ ಮಟ್ಟಿಗೆ ಆ ಕೃತಿಯನ್ನು ಓದಿಸೋದ ಮಟ್ಟಿಗೆ ಮೇಷ್ಟ್ರುಗಳು ಕೆಲಸ ಮಾಡ್ಬೋದು ಅಂತ ಯೋಚಿಸುವಂತಹ ಕಾಲದಲ್ಲಿ ನಾವಿದ್ದೀವಿ. ನಾವು ಎಷ್ಟೇ ಸಾಹಿತ್ಯದ ಬಗ್ಗೆ, ಓದಿನ ಬಗ್ಗೆ ಈ ಥರದ ವೇದಿಕೆಯಲ್ಲಿ ಮಾತಾಡಿದರೂ ಕೂಡ ಅಂತಿಮವಾಗಿ ಮುಂದಿನ ತಲೆಮಾರನ್ನು ಕಟ್ಟಬೇಕಾದ್ದು ಹೈಸ್ಕೂಲುಗಳಲ್ಲಿ, ಶಾಲೆಗಳಲ್ಲಿ. ಅಲ್ಲೇನು ಓದುವ ಹುಚ್ಚನ್ನು ಹಿಡಿಸ್ಬೋದು. ನಮ್ಮೆಲ್ಲರ ಓದೋದಕ್ಕೆ ಹುಚ್ಚು ಹಿಡಿಸಿದವರು ಭೈರಪ್ಪನವರ ಕೃತಿಗಳು, ಪರ್ವ. ಆ ಕಾರಣಕ್ಕಾಗಿ ಅಲ್ಲಿಂದ ಶುರುವಾಗಿ ನಾವು ಎಷ್ಟು ಒಂದಾದ ನಂತರ ಓದ್ತಾ 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 ದೊಡ್ಡ ಬಳಗವೇ ಬೆಳೆದ್ಬಿಡ್ತು. ಆ ಕಾಲದ ಹಿರಿಯ ಸಾಹಿತಿಗಳು ಮಾಡಿಕೊಟ್ಟಂತಹ ಈ ಪಥ ಇದೆಯಲ್ಲ, ಓದುವ ಪಥ, ಜೊತೆಗೆ 93 ವರ್ಷದ ಹಿರಿಯಣ್ಣನಾಗಿ ನಿಂತಹ ಸಾಹಿತ್ಯ ಭಂಡಾರದ ಆ ರಥ ಏನಿದೆಯಲ್ಲ, ಇದೆಲ್ಲವನ್ನು ಸೇರಿಸ್ಕೊಂಡು ಹೋದರೆ ನಮಗೆ ಎಷ್ಟು ಇದಿತ್ತು ಅಂತ. ಇವಾಗ ಯಾಕೆ ಹೀಗಾಗಿದೆ? ನಾವು ಎಲ್ಲರಿಗೂ ರೀಚೇಬಲ್ ಆಗಿ ಅಕ್ಕಪಕ್ಕ ನಾಟ್ ರೀಚೇಬಲ್ ಆದಂಥ ಕಾಲದಲ್ಲಿ ಮೊಬೈಲಲ್ಲಿ ಇದ್ದೀವಿ ನಾವು. ನೋಡಿ, ಒಂದು ಸಣ್ಣ ಸಂಗತಿ ಹೇಳ್ತೀನಿ, ಒಂದು ಘಟನೆ. ನಾವು ಅಮೃತ ಬಳ್ಳಿ ಕಷಾಯ ಎಲ್ಲ ಕುಡಿದಿರಲ್ಲ. ಆ ಅಮೃತ ಬಳ್ಳಿ ಒಂದು ತುಂಬ ಚೆನ್ನಾಗಿ ಕಥೆ ಇದೆ ರೀ. ರಾಮಾಯಣದ ಯುದ್ಧ ನಡೀತಂತೆ. ರಾಮಾಯಣ ಯುದ್ಧ ನಡೀತು, ಶ್ರೀರಾಮ ಗೆದ್ದ ರಾಮನಿಗೆ ಖುಷಿ ಇರಬೇಕಿತ್ತು. ಯುದ್ಧ ರಂಗದಲ್ಲಿ ಹೋಗುವಾಗ ಸೋತ ಮಕ್ಕದಲ್ಲಿ ಸ್ವಲ್ಪ ಬೇಜಾರಿನಿಂದ ಆತ ನಡೀತಿದ್ದಂತೆ. ಯಾಕೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಕಪಿಗಳ ಸಾವನ್ನಪ್ಪಿದ್ದಾರೆ. ವಾನರರು ದೊಡ್ಡ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ರಾಮನ ದುಃಖದ ಮೂಲ ಕಾರಣ ಏನಂದರೆ ವಾನರರ ಸಾವು. ಆಗಷ್ಟೇ ಯುದ್ಧ ಮುಗಿತು. ಬ್ರೇಕಿಂಗ್ ನ್ಯೂಸ್ ಕೊಡೋದಕ್ಕೆ ಬಂದಂಥ ದೇವತೆಗಳು ಪುಷ್ಪಕ ವಿಮಾನದಲ್ಲಿ ಮೇಲ್ಗಡೆ ಹೋಗ್ತಾ ಇದ್ರು. ಕೆಳಗಡೆ ನೋಡ್ತಾರೆ, ರಾಮ ಈ ಯುದ್ಧದ ಖುಷಿ ಬಿಟ್ಟು ದುಃಖದಲ್ಲಿದ್ದಾರೆ. ಯಾಕೆ ಅಂತ ನೋಡಿದ್ರೆ ದೇವತೆಗಳಿಗೆ ಗೊತ್ತಾಯಿತು, ಮೂಲ ಕಾರಣ ಕಪಿಗಳ ಸಾವು ಅಂತ. ದೇವತೆಗಳ ಕೈಯಲ್ಲಿ, ನಮ್ಮ ಕೈಯಲ್ಲಿ ಇವತ್ತು ಬಾಟ್ಲ್ ನೀರು ಇದ್ದಂಗೆ ಅಮೃತ ಇರಲೇಬೇಕಲ್ಲ. ಮೇಲ್ಗಡೆಯಿಂದ ಅಮೃತ ಹಾಕಿದ್ರಂತೆ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದವರು. ಆ ಅಮೃತ ಅಲ್ಲ, ಕೆಳಗಡೆ ಬಿದ್ದು ಕಪಿಗಳು ಜೀವಂತ ಆದರು, ವಾನರರು ಜೀವಂತ ಆದರು. ಆದರೆ ಕೆಲವಾದರೂ ಮರದ ಮೇಲೆ ಬೀಳಬೇಕಲ್ಲ. ಆ ಬಿದ್ದ ಹನಿಯಿಂದ ಬಳ್ಳಿ ಬಂತು, ಅದು ಅಮೃತ ಬಳ್ಳಿ ಅಂತ. ನೋಡಿ, ಒಂದು ಅದನ್ನು ಮಂಗನ ಬಳ್ಳಿ ಅಂತ ಹೇಳ್ತಾರೆ. ಈ ಕಾಡಿನಲ್ಲಿರುವ ಸಸ್ಯಗಳಿಗೆ ಅಲ್ಲಿ ರಾಮ ಇದ್ದಾನೆ, ಸೀತೆ ಇದ್ದಾನೆ, ಅರ್ಜುನ ಇದ್ದಾನೆ, ಸಹದೇವ ಇದೆ, ಎಲ್ಲ ಸಸ್ಯಗಳಿಗೂ ನೋಡಿ ಒಂದು ಪುರಾಣ ಕೃತಿಗಳು ಹೇಗೆ ಒಂದು ಕಾಡಿನ ಪರಿಚಯಕ್ಕೆ, ಸಸ್ಯ ಪರಿಚಯಕ್ಕೆ ನಾವು ಏನೆಲ್ಲ ನೋಡಿದ್ದೀವಿ ಅಂತ. ನಾವು ದೇಗುಲಗಳಲ್ಲಿ ರಾಮನ ನೋಡಿದಾಗೆ ಕಾಡುಗಳಲ್ಲೂ ರಾಮ, ಸೀತೆ ಎಲ್ಲರೂ ಸಿಗ್ತಾರೆ ನಮಗೆ. ಇಷ್ಟೊಂದು ಅದ್ಭುತವಾದಂಥ ಪರಿಸರ ಪ್ರಪಂಚದಲ್ಲಿ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, ಎಲ್ಲೋ ಒಂದು ಕಡೆ ಒಂದು ಕೊರಗಿದೆ. ಆ ಮಕ್ಕಳಿಗೆ ಏನು ತಲುಪಿಸ್ಬೇಕೋ ಅದನ್ನು ತಲುಪಿಸ್ಲಿಕ್ಕಾಗದೆ ಮಧ್ಯದಲ್ಲೊಂದು ಗ್ಯಾಪ್ ಆಗಿದೆ. ದಯವಿಟ್ಟು ಆ ಕೃತಿಗಳನ್ನು ಓದೋದ್ರ ಮೂಲಕ ಶಾಲೆಯಲ್ಲಾದರೂ ಕೂಡ ಮಕ್ಕಳ ಮೆದುಳಿಗೆ ಆ ಪರಂಪರೆಯ ಜ್ಞಾನವನ್ನು ದಾಟಿಸ್ತಾ ಹೋದರೆ ನಮ್ಮ ಪರಿಸರ ಪ್ರೀತಿಯೂ ಇದಾಗುತ್ತೆ, ನಮ್ಮ ಸಂಸ್ಕೃತಿನೂ ಉಳಿಸೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಪ್ರೀತಿಯಿಂದ ಒಂದಿಷ್ಟು ಹೊತ್ತು ಮಾತಾಡೋದಕ್ಕೆ ನೀಡಿದ ಅವಕಾಶಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಾನು ಮಾತನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ಶಿವಾನಂದ ಅವರ ಅಮೃತ ಬಳ್ಳಿ ಕಷಾಯ ಕುಡಿಬೇಕಾಗ್ತದೆ ಈಗ. ಧನ್ಯವಾದಗಳು ಶಿವಾನಂದ. ಈಗ ಲೇಖಕರ ಪರವಾಗಿ ಶ್ರೀ ಮಧುಕರ್ ಯಕ್ಕುಂಡಿ ಅವರು ಮಾತನಾಡಬೇಕಂತ. ಎಲ್ಲರಿಗೂ ನಮಸ್ಕಾರ. ಇಂದು ನನ್ನ 2 ಪುಸ್ತಕಗಳ ಬಿಡುಗಡೆ. ಆ ಸಂದರ್ಭದಲ್ಲಿ ನಾನು ಈ ವೇದಿಕೆಯಲ್ಲಿ ನಿಂತು ಮಾತನಾಡುವಂಥ ಭಾಗ್ಯ ನನಗೆ ಲಭಿಸಿದೆ. ಅದಕ್ಕೆ ಕಾರಣ ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಹಾಗೂ ನಾಡಿನ ಹಿರಿಯ ಕಾದಂಬರಿಕಾರರಾದಂಥ ಮಾನ್ಯ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನನ್ನ ಗುರುಗಳು. 64 ವರ್ಷಗಳ ಹಿಂದೆ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ
ಭೈರಪ್ಪನವರು ನನ್ನ ಗುರುಗಳು. ಅವರ ವಿದ್ಯಾರ್ಥಿಯಾಗಿ ಇದ್ದೆ. ನಾ ತಿಳ್ಕೊಂಡಿದ್ದೆ ಬಹುಶಃ ನಾನು ಒಬ್ಬನೇನೋ ಅಂತ. ಆದರೆ ಪ್ರೊಫೆಸರ್ ಸನ್ನಿಧಿಯವರು ಒಬ್ಬರಿದ್ದಾರೆ, ಅವರು ಕೂಡ ಅದೇ ಕಾಲಕ್ಕೆ ಭೈರಪ್ಪನವರ ಶಿಷ್ಯರು ಆಗಿದ್ದರು ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ನನಗೆ ಇವತ್ತು ಭಾಳ ಸಂತೋಷ ಅನಿಸ್ತದೆ. ಭೈರಪ್ಪನವರ ಕೈಯಿಂದ ನನ್ನ ಪುಸ್ತಕಗಳು ಬಿಡುಗಡೆ ಆದವಂತಾರೆ ಬಹುಶಃ ಒಬ್ಬ ಚಿಕ್ಕ ಲೇಖಕನಿಗೆ ಇದಕ್ಕೂ ಹೆಚ್ಚಿನ ಗೌರವ, ಅಭಿಮಾನ ಬೇರೆ ಇರಲಿಕ್ಕಿಲ್ಲ ಅಂತ ನನಗನ್ನಿಸ್ತು. ನನ್ನ 2 ಪುಸ್ತಕಗಳ ಇಲ್ಲಿ ಒಂದು ಕುಮಾರವ್ಯಾಸನ ನುಡಿಮುತ್ತುಗಳು ಅಂಥೇಳಿ 2ನೇ ಭಾಗ. ಈಗ 2 ವರ್ಷಗಳ ಹಿಂದೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ನನ್ನ ಮೊದಲನೇ ಸಂಪುಟ ಅದು ಪ್ರಕಟಗೊಂಡಿತ್ತು. ಹಾಗೆಯೇ ಭೈರಪ್ಪನ ಇವರು ಮುಂದೆ ನಾನು ಸುಬ್ರಹ್ಮಣ್ಯ ಮುಂದೆ ಹೇಳಿದಾಗ ಅವರಂದರು ನಿಮ್ಮ 2ನೇ ಪುಸ್ತಕನೂ ಬರಲಿ ಆದಷ್ಟು ಬೇಗ ಅಂದಿದ್ದರು. ಅವರ ಪ್ರೋತ್ಸಾಹದಿಂದ ಏನೋ ಪ್ರಯತ್ನಪಟ್ಟು ನಾನು 2ನೇಯ ಸಂಪುಟವನ್ನು ತಂದೆ. ಅವರು ಇನ್ನೂ ಸಂತೋಷ ಪಡಿಸಲಿಕ್ಕೆ ನನ್ನ ಇನ್ನೊಂದು ಪುಸ್ತಕವನ್ನು ಕೂಡ ಮುದ್ರಿಸಲಿಕ್ಕೆ ಸಿದ್ಧರಾದರು. ಕೃಷ್ಣಾರ್ಜುನರ ಸ್ನೇಹ ಕಲಹ ಎಂಬುವಂಥ ನನ್ನ ಇನ್ನೊಂದು ಪುಸ್ತಕ. ಕುಮಾರವ್ಯಾಸ ಆತನ ಭಾರತ ಇಷ್ಟು ಅದ್ಭುತವಾದಂಥದ್ದು ನನಗನ್ನಿಸ್ತದೆ. ಅದನ್ನು ಪ್ರತಿ ದಿವಸ ನಾನು ಒಂದಿಲ್ಲ ಒಂದು ಪದ್ಯ ಓದದೇ ಇದ್ದರೆ ನನಗೆ ಸಮಾಧಾನ ಇಲ್ಲ. ಬಹುಶಃ ಇಲ್ಲಿಯವರೆಗೆ ಓದದೇ ಇದ್ದಂಥವರು ಇವತ್ತೇ ನೀವು ಅದರ ಮೊದಲನೇ ಪುಟವನ್ನು ತೆಗೆದು ಓದಿದರೂ ಇಷ್ಟು ದಿವಸ ನಾನು ಓದಲಿಲ್ಲಲ್ಲ ಅಂತ ಅನ್ನಿಸುವಂಥ ಭಾವನೆ ಬರುವಂಥ ಅದ್ಭುತವಾದಂಥ ಕನ್ನಡದ ಒಂದು ಮಹಾಕಾವ್ಯ. ಕನ್ನಡದ ಅತ್ಯಂತ ಬೃಹತ್ ಕೃತಿ ಅಂದರೆ ಗಾತ್ರದಿಂದಲೂ ಯೋಗ್ಯತೆಯಿಂದಲೂ ಅಂತಂದರೆ ಕುಮಾರವ್ಯಾಸ ಭಾರತ. 8,500 ಪದ್ಯಗಳಲ್ಲಿ ಇರುವಂಥ ಕನ್ನಡದ ಏಕೈಕ ಕಾವ್ಯ ಅಂತಂದರೆ ಕುಮಾರವ್ಯಾಸ ಭಾರತ. ಅದರಲ್ಲಿ ಇಷ್ಟು ವಿಷಯಗಳು ನಿಮ್ಗೆ ಸಿಗ್ತವೆ. ವ್ಯಾಸರ ಭಾರತವನ್ನೇ ಕುಮಾರವ್ಯಾಸ ತಂದಿದ್ದರೂ ಕೂಡ ತನ್ನ ಕಾಲದ, ತನ್ನ ಜೀವನದ, ತನ್ನ ಪರಿಸರದ ಬದುಕನ್ನು ಎಷ್ಟು ಸುಂದರವಾಗಿ ಅದರಲ್ಲಿ ಚಿತ್ರಿಸಾನಂತಂದರೆ ಎಷ್ಟೋ ಸಲ ಓದ್ತಾ ಹೋದಾಗ ಇನ್ನೂ ಕುಮಾರವ್ಯಾಸ ಇದ್ದಾನೇನೋ ಅನ್ನುವಂಥ ರೀತಿಯ ಆತನ ಚಿತ್ರಣದ. ಹೀಗೆ ಓದ್ತಾ ಇದ್ದಾಗ ನನಗೆ ಯಾಕೆ ಕುಮಾರವ್ಯಾಸನ ಇದರಲ್ಲಿ ಬೇರೆದೇನಾದರೂ ಹುಡ್ಕೊಂಡು ಅಂಥೇಳಿ ನಾನು ಕೃಷ್ಣ ಮತ್ತು ಅರ್ಜುನರು ಅತ್ಯಂತ ಪ್ರೀತಿಯವರು, ಬಂಧುಗಳು ಹೌದು, ಸ್ನೇಹಿತರು ಹೌದು, ಗುರು ಶಿಷ್ಯರು ಹೌದು, ಭಕ್ತರು ಮತ್ತು ದೇವರು ಹೌದು. ಹೀಗಿದ್ದರೂ ಕೂಡ ಎಷ್ಟೋ ಸಲ ಅರ್ಜುನನಿಗೆ ಸಂಶಯ ಬರ್ತಾ ಇತ್ತು, ಸಿಟ್ಟಿಗೆಳ್ತಾ ಇದ್ದ, ಅಸಮಾಧಾನಗೊಳ್ತಾ ಇದ್ದ. ಕೃಷ್ಣ ಹೀಗೆ ಮಾಡ್ದ, ಕೃಷ್ಣ ನಾನು ಇನ್ನು ಬಿಲ್ಲು ಬಾಣ ಹಿಡಿದಿಲ್ಲ ಅಂತನ್ನುವಂಥದ್ದು ನೋಡ್ತೇವೆ, ಗೀತೋಪದೇಶದಲ್ಲೇ ಅದನ್ನು ನೋಡ್ತೇವೆ ನಾವು. ಹೀಗಾಗಿ ಇದನ್ನೇ ಯಾಕೆ ನಾನು ಹುಡುಕಿ ತೆಗಿಬಾರದು ಅಂತಂದಾಗ 11 ಸಂದರ್ಭಗಳನ್ನು ಹುಡುಕಿ ಕೃಷ್ಣ ಹೇಗೆ ಅರ್ಜುನನನ್ನು ತಿಳಿ ಹೇಳಿಸಿ ಆತನಿಗೆ ಮಾಡಿದ ತಪ್ಪನ್ನು ಅವನಿಗೆ ತೋರಿಸಿ ತಿದ್ದುವಂಥದ್ದು, ಅದನ್ನು ಮೊದಲು ಒಪ್ಪದೇ ಇರುವಂಥದ್ದು ಅರ್ಜುನ, ಆಮೇಲೆ ಹೇಗೆ ಒಪ್ಪಿಕೊಂಡು ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆಂಬುವಂಥ ಸಂದರ್ಭಗಳನ್ನು ಕುಮಾರವ್ಯಾಸನ ಮಾತಿನಲ್ಲಿಯೇ ತಂದೇನೆ. ನನ್ನದು ಅದರಲ್ಲಿ ಏನೂ ಕೈವಾಡ ಇಲ್ಲ. ಪದ್ಯಗಳನ್ನೇ ಉಧರಿಸಿ, ಸಂದರ್ಭವನ್ನೇ ಉಧರಿಸಿ ನಾನು 10-12 ಅಂತಹ ಘಟನೆಗಳನ್ನು ತಂದಿದ್ದೇನೆ. ಆಮೇಲೆ ಮಹಾಭಾರತದ ಪಾತ್ರಗಳಂತೂ ಅದ್ಭುತವಾದಂಥ ಪಾತ್ರಗಳು. ನಮ್ಮ ನಾಡಿನ ಭಾರತದ ಎಷ್ಟೋ ಲೇಖಕರು ಆ ಪಾತ್ರಗಳ ಸಾಕಷ್ಟು ವಿಮರ್ಶೆಯನ್ನು ಮಾಡ್ಯಾರ. ಇವತ್ತು ಕೂಡ ಅಂಥ 3 ಪುಸ್ತಕಗಳನ್ನು ನಾವು ಕಾಣ್ತಾ ಇದ್ದೇವಲ್ಲ. ಹಾಗೆ ನನಗೂ ಕುಮಾರವ್ಯಾಸ ಚಿತ್ರಿಸಿದ ಪಾತ್ರಗಳನ್ನು, ಕೆಲವು ಪ್ರಮುಖ ಪಾತ್ರಗಳನ್ನು ನಾನು ನನ್ನ ದೃಷ್ಟಿಯಲ್ಲಿ ಚಿತ್ರಿಸಿದ್ದೇನೆ. ನನ್ನ ಇತರ ಲೇಖನಗಳು ಅನ್ನುವಂಥ ಮಾತಿನಲ್ಲಿ ಮಾಡಿದ್ದೇನೆ. ಆಮೇಲೆ ಕುಮಾರವ್ಯಾಸ ಒಂದು ಕಡೆಗೆ ಪ್ರಾರಂಭದಲ್ಲಿ ಹೇಳ್ತಾನೆ, ತಿಳಿಗೆ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚುವಂತಿದೆ ಅಂತ ಹೇಳಿದಾನಲ್ಲ. ಕೃಷ್ಣ ಕಥೆಯನ್ನು ಹೇಳ್ಯಾನಂತಂದ್ರೆ ಏನು ಹೇಳಿದ್ದಾನೆ ಕೃಷ್ಣ ಅಂತ ಅನ್ನೋದನ್ನು, ಎಲ್ಲಿ ಕೃಷ್ಣನ ಪಾತ್ರ ಇದೆ
ಆತ ಅದನ್ನು ಅವನು ಎಷ್ಟು ವೈಭವೀಕರಿಸಿದ್ದಾನಂತೆಂಬುದನ್ನೇ ತೆಗೆದುಕೊಂಡು ಇಡೀ ಮಹಾಭಾರತ ಕಥೆಯನ್ನು ಒಂದು ಭಾಗವನ್ನು ನಾನು ಮಾಡೀನಿ. ಹೀಗಾಗಿ ಆ ನನ್ನ ಪುಸ್ತಕದ ಹೆಸರು ಕೃಷ್ಣಾರ್ಜುನರ ಸ್ನೇಹ ಕಲಹ ಮತ್ತು ಇತರ ಲೇಖನಗಳು ಅಂತದ್ದು. ಇವೆರಡು ಪುಸ್ತಕಗಳನ್ನು ಅತ್ಯಂತ ಪ್ರೀತಿಯಿಂದ ಪ್ರಕಟಿಸಿದಂಥ ಸುಬ್ರಹ್ಮಣ್ಯರಿಗೆ ನಾನು ಋಣಿಯಾಗಿದ್ದೇನೆ. ನಾನು ಸಾಹಿತ್ಯ ಭಂಡಾರದ ಅವರ ಪುಸ್ತಕದ ಮೊದಲಿನಿಂದಲೂ ನಾನು ಅವರ ಓದುಗ. 1950ರಿಂದ 70 ವರ್ಷದ ಹಿಂದಿಂದ ಹೇಳ್ತಾ ಇದ್ದೇನೆ, 75 ವರ್ಷಗಳ ಹಿಂದೆ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಆದಾಗ ಅನಂತಮೂರ್ತಿಯವರು ಇರ್ತಿದ್ದರು. ಅವರು ಹೋಗಿ ನಾವು ಪುಸ್ತಕ ಬಂದೇನು, ಅನೇಕರವ್ರ ಪುಸ್ತಕ ಬಂದೇನು, ತರಾಸವ್ರ ಪುಸ್ತಕ ಬಂದೇನು, ಕಾರಂತರ ಪುಸ್ತಕ ಬಂದೇನು ಅಂತ ಕೇಳ್ತಾ ಇದ್ವಿ. ಇಲ್ಲಪ್ಪ ಇನ್ನೂ ಬರಬೇಕು ಅಂತಿದ್ರು. ಕೊನೆಗೆ ಹೇಳಿದರು, ಒಂದು ಬೋರ್ಡ್ ಹಚ್ತೇನೆ ನಾನು, ಆವಾಗ ನೀವು ಬಂದಿದ್ದೀನಿ ತೊಗೊಂಡು ಹೋಗಬೇಕು ಅಂತಿದ್ರು. ಹೀಗಾಗಿ ಇಷ್ಟು ಸಜ್ಜನ ಮನುಷ್ಯ ಎಷ್ಟು ಸಾಕಾಶಾಗಿ ಮಾತಾಡ್ತಿದ್ರು ಅಂತಂದರೆ ನನಗೆ ಸುಬ್ರಹ್ಮಣ್ಯನ ನೋಡಿದರೆ ಹಾಗೆ ಅನ್ನಿಸ್ತದೆ. ತಂದೆಯಷ್ಟೇ ಸಜ್ಜನ, ತಂದೆಯಷ್ಟೇ ಮಿತಭಾಷಿ, ಅಷ್ಟೇ ಸ್ನೇಹಜೀವಿ. ಇವತ್ತಿಗೂ ಸುಬ್ರಹ್ಮಣ್ಯನ ಯಾರಾದರೂ ಭೇಟಿ ಆದರೆ ಬೇಜಾರುಗೊಳ್ತಾರಂತ ನನಗೇನು ಅನಿಸೋದಿಲ್ಲ. ಅಷ್ಟು ಆತ್ಮೀಯತೆಯಿಂದ ಎಲ್ಲರ ಜೋಡಿ ನಡ್ಕೊಳ್ಳುವಂಥ ವ್ಯಕ್ತಿ. ಅವರ ತಂದೆ ನಟ್ಟಂಥ ಅವರ ಅಣ್ಣ ಕೂಡಿ ನಟ್ಟಂಥ ಈ ಗಿಡವನ್ನು ದೊಡ್ಡ ಮರವನ್ನಾಗಿ ಬೆಳೆಸಿದಂಥ ಕೀರ್ತಿ ಸುಬ್ರಹ್ಮಣ್ಯ ಅವ್ರಿಗೆ ಸಲ್ತದೆ. ಈಗ ಅವರಿಗೆ 4 ಕೈಗಳು. ಅವ್ರ ಮಗ ಕೂಡ ಅಷ್ಟೇ ಇದಾಗಿ ತಂದೆಯಷ್ಟೇ ಬೆಳೆದಿದ್ದಾರೆ, ತಂದೆಗೆ ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಹೊಂದಲಿ. ನಮ್ಮ ಹುಬ್ಬಳ್ಳಿಯ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ ಇದು ಹೆಸರನ್ನು ಗಳಿಸಿದೆ. ಆ ಹೆಸರು ಕೊನೆಯವರೆಗೂ ಇರಲಿ ಹೇಳಿ ನನ್ನ 4 ಮಾತು. ಶ್ರೀ ಏಕುಂಡಿಯವರಿಗೆ ಧನ್ಯವಾದಗಳು. ಈಗ ಒಂದು ಪ್ರಕಟಣೆ. ಇವತ್ತು ಬಿಡುಗಡೆ ಆದ ಎಲ್ಲ ಪುಸ್ತಕಗಳು ಈಗಾಗಲೇ ಹೇಳಿದ್ದೀನಿ ಒಮ್ಮೆ ರಿಯಾಯಿತಿ ದರದಲ್ಲಿ ಲಭ್ಯ ಇವೆ. ಅದರ ಜೊತೆ ಶ್ರೀ ಭೈರಪ್ಪನವರು SL ಭೈರಪ್ಪನವರು ಹಾಗೂ ಶ್ರೀ ಶಿವಾನಂದ ಕಳವೆಯವರ ಪುಸ್ತಕಗಳು ಇದ್ದಾವೆ. ಅವುಗಳನ್ನು ತಗೊಂಡ್ರೆ ಅವರ ಹಸ್ತಾಕ್ಷರ ಮತ್ತು ಲೇಖಕರ ಜೊತೆ ನಿಮ್ಮ ಸೆಲ್ಫಿ ಚಿತ್ರವನ್ನು ತೆಗೆದುಕೊಳ್ಳಬಹುದು. ಅದು ಇವತ್ತು ಆ ಅವಕಾಶ ಇದೆ. ಭೈರಪ್ಪನವ್ರ ಪುಸ್ತಕ ತಗೊಂಡ್ರೆ ಅವರು ಹಸ್ತಾಕ್ಷರ ಹಾಕಿ ಅವ್ರ ಜೊತೆ ಫೋಟೋ ತೆಕ್ಕೊಳ್ಬೋದು. ಇದು ಎಲ್ಲರ ಗಮನದಲ್ಲಿರಲಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಈಗ ಮತ್ತೊಬ್ಬರು SLM ಪಾಟೀಲ್ ಅವರು ಲೇಖಕರ ಪರವಾಗಿ ಮಾತಾಡಬೇಕು ಅಂತ ಕೇಳ್ಕೊಂಡು. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಎದುರು ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಇಂಥ ಒಂದು ಸದವಕಾಶ ನನಗೆ ಒದಗಿ ಬರಬಹುದೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಇದು ಗುರುದೇವ್ ಶ್ರೀ ರಾನಡೆಯವರ ಕೃಪೆ ಹಾಗೂ ಪ್ರಕಾಶಕರಾದ ಸದಭಿರುಚಿಯ ಪ್ರಕಾಶಕರಾದ ಶ್ರೀ ಸುಬ್ರಹ್ಮಣ್ಯ ಅವರಿಗೂ ಸಲ್ಲಬೇಕು. ಶ್ರೀ ಗುರುದೇವ್ ರಾನಡೆಯವರು ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇ ನೆಲೆ ನಿಂತವರು. ಅವರೊಬ್ಬ ಉನ್ನತ ಮಟ್ಟದ ಯೋಗಿ ಹಾಗೂ ವಿದ್ವಾಂಸ. ಮರಾಠಿ, ಹಿಂದಿ ಹಾಗೂ ಕನ್ನಡದ ಸಂತರನ್ನು, ಪಾಶ್ಚಿಮಾತ್ಯ ತತ್ವಜ್ಞಾನಿಗಳನ್ನು, ಗೀತೆ, ಉಪನಿಷತ್ತುಗಳನ್ನು ಆಳವಾಗಿ ಅಭ್ಯಸಿಸಿ ತುಲನಾತ್ಮಕವಾಗಿ ನೋಡಿ ತಮ್ಮ ಅನುಭವದ ಬೆಳಕಿನಲ್ಲಿ ಗ್ರಂಥ ರಚಿಸಿದ್ದಾರೆ. ಅವರ ಎ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ ಕನ್ನಡಕ್ಕೆ ತಂದವರು ದ.ರಾ. ಬೇಂದ್ರೆ, ಶಂಭಾ ಜೋಶಿ ಹಾಗೂ ರಂಗನಾಥ್ ದಿವಾಕರರು. ಅಂದ ಮೇಲೆ ಬೇರೇನು ಹೇಳಬೇಕಾಗಿಲ್ಲ. ಇದನ್ನೆಲ್ಲ ರಾನಡೆಯವರು ಸಾಧಿಸಿದ್ದು ಮಾತ್ರ ಅವರ ಜೀವ ಹಿಂಡುತ್ತಿದ್ದ ಸತತ ಅನಾರೋಗ್ಯದ ನಡುವೆ. ಬೇಸರದ ಸಂಗತಿ ಎಂದರೆ ಬಹಳಷ್ಟು ಕನ್ನಡಿಗರಿಗೆ ಬಹಳ ಬೇಸರದ ಈ ಮಾತು ಹೇಳ್ತಾ ಇದ್ದೇನೆ, ಗುರುದೇವ ರಾನಡೆಯವರು ಇಂದಿಗೂ ಅಪರಿಚಿತರು. ಕನ್ನಡದ ಸಂತರನ್ನು ಹೆಗಲ ಮೇಲೆ ಇಟ್ಟುಕೊಂಡು ಮೆರೆಸುವಂಥ ರಾನಡೆಯವರು ನಮಗೆ ಅಪರಿಚಿತರು. ಇನ್ನು ಅವರ ದಿನಚರಿ ರಿಫ್ಲೆಕ್ಷನ್ಸ್ ಬಗ್ಗೆ ಹೇಳುವುದಾದರೆ, ಅವರು ಅದನ್ನು ತಮ್ಮ 26ನೇ ವಯಸ್ಸಿನಲ್ಲಿ ಪುಣೆಯಲ್ಲಿ ಬರೆದದ್ದು. ಸಂತೆಯಲ್ಲಿದ್ದು ಸಂತನಾಗುವುದು ಹೇಗೆ, ಅನುದಿನದ ಅಂತರಗಂಗೆ ದಾಟುವುದು ಹೇಗೆ, ಸಮಯ ಸಾರ್ಥಕ ಪಡಿಸಿಕೊಂಡು ಧ್ಯಾನ ಪರಮಾರ್ಥ ಸಾಧಿಸುವುದು ಹೇಗೆ, ಇವು ಅವರ ಮೂಲ ಆಶಯಗಳು. ಇದು ಅವರ ಅಂತರಂಗದ ಅವಲೋಕನ. ಇನ್ನು ಇಂಥ ಪುಸ್ತಕಗಳು ಏನು ಮಾಡಬಲ್ಲವು?
ಶ್ರೀ ಸುಬ್ರಹ್ಮಣ್ಯಂ ಅವರು ಹೇಳಿದ ಹಾಗೆ 2 ಉದಾಹರಣೆಗಳನ್ನು ಕೊಟ್ಟು ನನ್ನ ಮಾತು ಮುಗಿಸುತ್ತೇನೆ. ಯಾಕಂದರೆ ನಾವೆಲ್ಲರೂ ಮಾನ್ಯ ಶ್ರೀ ಭೈರಪ್ಪನವರ ಮಾತುಗಳಿಗೆ ಕಾತುರರಾಗಿದ್ದೇವೆ. ಪುಸ್ತಕಗಳು ನಮಗೆ ಏನು ಮಾಡಬಲ್ಲವು? 1, ಕನ್ನಡಿಗರಾದ ಪ್ರಸಿದ್ಧ ತಮಿಳು ಕವಿ ಆತ್ಮಾರಾಮ್ ಎನ್ನುವ ಯುವ ಕವಿ ಒಮ್ಮೆ ಆತ್ಮಹತ್ಯೆಯ ನಿರ್ಧಾರ ಮಾಡಿದರು. ಒಂದು ಕೈಯಲ್ಲಿ ಮಾತ್ರೆಗಳು, ಕೈಯಲ್ಲಿ ಕುಣಿಸುತ್ತಿದ್ದರು ಮಾತ್ರೆಗಳನ್ನು ಆತ್ಮಹತ್ಯೆಗಾಗಿ. ಇನ್ನೊಂದು ಕೈಯಲ್ಲಿ A.K. ರಾಮಾನುಜನ್ ಅವರ ಸ್ಪೀಕಿಂಗ್ ಆಫ್ ಶಿವ. ಹಗಲು ರಾತ್ರಿ ಸ್ಪೀಕಿಂಗ್ ಆಫ್ ಶಿವ, ಒಂದು ಕೈಯಲ್ಲಿ ಮಾತ್ರೆಗಳು, ಒಂದು ಕೈಯಲ್ಲಿ ಸ್ಪೀಕಿಂಗ್ ಆಫ್ ಶಿವ. ಹಗಲು ರಾತ್ರಿ ಓದಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಕೈಬಿಟ್ಟರು. ಇನ್ನೊಂದು J.S. ಮಿಲ್ ವರ್ಡ್ಸ್ವರ್ತ್ನ ಪೊಯಿಟ್ರಿ ಓದಿ ಆತ್ಮಹತ್ಯೆ ಕೈಬಿಟ್ಟದ್ದು ನಮಗೆಲ್ಲ ಗೊತ್ತು. ಇನ್ನೊಂದು ನಾನು ಕಂಡ ಉದಾಹರಣೆ, ಬೆಳಗಾವಿಯ ಶ್ರೀ ರಾಮಕೃಷ್ಣ ಆಶ್ರಮದ ಲೈಬ್ರರಿಯಲ್ಲಿ ಒಂದು ಸಲ ನಾನು ಒಬ್ಬ ಯುವಕ ತನ್ನ ಚೀಲದೊಳಗೆ ಪುಸ್ತಕ ತುರುಕಿಕೊಳ್ಳುವುದನ್ನು ನೋಡಿದೆ. ಅದರ ಬಗ್ಗೆ ನಾನು ಅವನು ಕೇಳಿದೆ, ಇಷ್ಟೊಂದು ಪುಸ್ತಕ ಯಾಕೆ ಒಯ್ತಾ ಇದ್ದೀರಿ ಅಂತ. ಆಗ ಅವನು ಒಂದು ಕತೆ ಹೇಳಿದ ನನಗೆ. ಆ ಕತೆ ಹೀಗಿದೆ: ನೋಡಿ ಸರ್, ನಾನು ಇಂಥ ಜಾತಿಯವನು, ಆ ಜಾತಿ ಹೆಸರು ನಾನು ಹೇಳ್ತಾ ಇಲ್ಲ, ಆದರೆ ನನ್ನ ದಿನ ಪ್ರಾರಂಭವಾಗುತ್ತಿದ್ದದೇ ಮದ್ಯಪಾನದಿಂದ, ನಾನು ನನ್ನ ಗೆಳೆಯರು ಎಲ್ಲರೂ. ಆದರೆ ಒಂದು ಸಲ ಸ್ವಾಮಿ ವಿವೇಕಾನಂದರ ಪುಸ್ತಕವೊಂದರ ಜಾಕೆಟ್ ಮೇಲಿನ ಒಂದು ಸಾಲು ಓದಿ ಬದಲಾದೆ. ಒಂದೇ ಒಂದು ಸಾಲು ಜಾಕೆಟ್ ಮೇಲಿಂದು ಕುಡಿತ ಪೂರ್ಣ ಬಿಟ್ಟಿದ್ದೇನೆ, ನನ್ನ ಸ್ನೇಹಿತರು ಬಿಟ್ಟಿದ್ದಾರೆ. ಇದು 3ನೇ ಉದಾಹರಣೆ, ಒಂದು ಪುಸ್ತಕ ನಮ್ಮ ಜೀವನದಲ್ಲಿ ಏನು ಮಾಡಬಹುದು. ಹೀಗೆ ಶ್ರೀ ರಾನಡೆಯವರ ಈ ಪುಟ್ಟ ಪುಸ್ತಕ, ಪುಟಗಳ ಆಧಾರದ ಮೇಲೆ ಪುಟ್ಟ ಪುಸ್ತಕ ಯಾರಿಗೂ ಬದುಕಿನ ಯಾವುದೋ ತಿರುವಿನಲ್ಲಿ ಸಾಂತ್ವನ, ಧೈರ್ಯ ನೀಡಬಹುದು ಎಂದುಕೊಂಡಿದ್ದೇನೆ. ಅಂಥ ಸಾಲುಗಳು ಇದರ ಪುಸ್ತಕದಲ್ಲಿ ಇವೆ. ಉದಾಹರಣೆಗಾಗಿ, ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಅದು ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಬೇಕು. ಇಂಥ ನುಡಿಮುತ್ತುಗಳು ಓತಪ್ರೋತವಾಗಿದೆ ಈ ದಿನಚರಿಯಲ್ಲಿ. ಅವರು 26ನೇ ವಯಸ್ಸಿಗೆ ಬರೆದದ್ದು, ತಮ್ಮ ಪರಂಪರೆಯಿಂದ ಪ್ರೇರಿತರಾಗಿ ಬರೆದದ್ದು, ಅನುಭವದಿಂದ ಬರೆದದ್ದು. ಎಲ್ಲರಿಗೂ ವಂದನೆಗಳು. ಪಾಟೀಲರಿಗೆ ಧನ್ಯವಾದಗಳು. ಇನ್ನು ಕಾಯೋ ಅಗತ್ಯ ಇಲ್ಲ, ಸೀದಾ ಅವ್ರ ಮುಂದೆ ಮೈಕು ಸಹಿತ ಸೆಟ್ ಆಗಿದೆ. ಶ್ರೀ ಭೈರಪ್ಪನವರು ಶುರು ಮಾಡ್ತಾರೆ. ಸ್ವಲ್ಪ ದೂರ ಇಡಿ. ನಾನು ಒಬ್ಬ ಲೇಖಕನಾಗಿ ಈ ಪ್ರಕಾಶಕರು ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅಷ್ಟೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸುಬ್ರಹ್ಮಣ್ಯ ಇವರಿಗೆ ಪ್ರಕಾಶಕರಿಗೆ ಒಂದು ದೊಡ್ಡ ಇದನ್ನು ಗೌರವವನ್ನು ಸಲ್ಲಿಸಬೇಕು ಅಂತ ಮಾಡಿದರೆ, ಎಷ್ಟೋ ಜನಕ್ಕೆ ಅದೇನು ಬಿಸ್ನೆಸ್ಸು ಅವ್ರು ಮಾಡ್ತಾರೆ, ಪುಸ್ತಕ ವ್ಯಾಪಾರ ಮಾಡ್ತಾರೆ, ದುಡ್ಡು ಜೇಬ್ಗೆ ಹಾಕ್ಕೋತಾರೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಇದ್ರ ಬಗ್ಗೆ ನನ್ನ ಅನುಭವ ಮತ್ತು ನನಗೆ ಗೊತ್ತಿರೋ ವಿಷಯಗಳನ್ನು ತಮ್ಮ ಮುಂದೆ ನಾನು ಇಡುತ್ತೇನೆ. ಇಲ್ಲಿ ಒಬ್ಬರು ನಿಟ್ಟೂರು ಶ್ರೀನಿವಾಸರಾಯರು ಅಂತ ಇದ್ದರು. ನೀವು ಅವ್ರ ಹೆಸರನ್ನು ಕೇಳಿರ್ಬೋದು. ಅವರು ದೊಡ್ಡ ಲಾಯರ್ ಆಗಿದ್ದರು. ಆಮೇಲೆ ಇದನ್ನು ಪುಸ್ತಕ ಪ್ರಕಾಶನ ಶುರು ಮಾಡಿದ್ರು. ಅನಂತರದೊಳಗೆ ಹೈಕೋರ್ಟ್ ಜಸ್ಟಿಸ್ ಆದರು. ಆಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆದರು. ಕೆಲವು ದಿವಸ ಇವರು ಏನು ಹೇಳ್ತಾರೆ, ರಾಜ್ಯಪಾಲರಾದರು ಅವರು. ನಾನು ಒಂದು ಸಲ ನನಗೆ ಬಹಳ ಆತ್ಮೀಯರಾಗಿದ್ದರು. ನಾನು ಅವ್ರನ್ನ ಕೇಳಿದ್ದೆ, ನೀವು ಎಲ್ಲರೂ ಬಿಟ್ಬಿಟ್ಟು ಇದಕ್ಕೆ ಯಾಕೆ ಬಂದರೆ ನೀವು
ವ್ಯಾಪಾರ ಇದನ್ನೆಲ್ಲ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಂಥ ಇದನ್ನು ಏನು ಲಾಯರ್ ಕೆಲಸ, ಆಮೇಲೆ ಹೈಕೋರ್ಟು, ಇದೆಲ್ಲನೂ ಯಾಕೆ ಬಂದ್ರಿ ನೀವು ಇದಕ್ಕೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನವೋದಯ ಕಾಲದ ಅಲ್ಲಿ ಲೇಖಕರು ಹುಟ್ಕೊಂಡ್ರು, ಒಳ್ಳೆ ದೊಡ್ಡ ದೊಡ್ಡ ಲೇಖಕರೇ ಹುಟ್ಟಿದ್ರು. ಅವರು ಪುಸ್ತಕ ಬರೆಯೋರು, ಅವ್ರಿಗೆ ಇವರೇ ಇಲ್ಲ, ಪಬ್ಲಿಷರೇ ಇಲ್ಲ. ಆ ಪಬ್ಲಿಷರ್ ಇದ್ದವ್ರು ಯಾರು ಅಂದರೆ ಶೆಟ್ಟಿಗಳು. ಅವರು ಪಂಚಾಂಗ ಮಾತ್ರ ಪಬ್ಲಿಷ್ ಮಾಡ್ತಾಯಿದ್ರು ಅವಾಗ. ಅವ್ರ ಹತ್ರ ಈ ಲೇಖಕರು ಹೋದರೆ ನಿಮ್ಮ ಪುಸ್ತಕ ಇದು ಅದ್ಯಾವುದು ಯಾರು ಓದ್ತಾರೆ ಅದನ್ನು ಮಾಡಲ್ಲ ಅನ್ನೋರು. ಆಮೇಲೆ ಇಲ್ಲ ನಾವು ಮಾಡಬೇಕು ಅಂದರೆ ಹಾಗಾದರೆ ನೀವೇ ಅದ್ರ ಖರ್ಚು ಕೊಡ್ತೀರಾ ಅಂತ ಕೇಳಿದ್ರು. ಆಮೇಲೆ ಇವರು ಒಂದಿಷ್ಟು ಚರ್ಚೆ ಮಾಡಿದ್ರೆ ಆಯಿತು ಕೊಡ್ತೀವಿ, ನಿಮಗೊಂದು 10 ಕಾಪಿ ಕೊಡ್ತೀವಿ ನಾನು, ಅಷ್ಟೇ ದುಡ್ಡು ಗಿಡ್ಡಿಲ್ಲ ಅಂತಂದರು. ಈ ಲೇಖಕರು ಹೀಗೆ ಮಾಡಿದ್ರು. 1-2 ಪುಸ್ತಕ ಬರೆಯೋದು, ಆಮೇಲೆ ಅಯ್ಯೋ ಪುಸ್ತಕನೇ ಪಬ್ಲಿಷ್ ಆಗೋದಿಲ್ಲ, ನಾವು ಯಾಕೆ ಬರೀಬೇಕು ಅಂತವ ಬರವಣಿಗೆ ನಿಲ್ಲಿಸ್ಬಿಟ್ಟಿದ್ರು. ಆಗ ಇವ್ರು ಹೇಳ್ತಾರೆ, ಈ ನಿಟ್ಟೂರು ಶ್ರೀನಿವಾಸರಾಯರು, ಆವಾಗ ಕನ್ನಡ ಬೆಳೀತಾ ಇತ್ತು, ದೊಡ್ಡ ದೊಡ್ಡ ಲೇಖಕರೆಲ್ಲ ಇದ್ದರು. ಆವಾಗ ಅವರು ಪುಸ್ತಕ ಪಬ್ಲಿಷ್ ಮಾಡದೆ ಹೋಗಿದ್ದರೆ ಅವರು ಬರವಣಿಗೆ ನಿಲ್ಲಿಸಿ ಕನ್ನಡಕ್ಕೆ ದೊಡ್ಡ ದ್ರೋಹ ಆಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ನಾನು ಇದನ್ನು ಮಾಡಿದೆ. ಅದನ್ನು ಇದು ಅಂತವ ಅವರು ಹೇಗೆ ಅಂತಂದರೆ, ಒಂದು ಉದಾಹರಣೆನ ಕೊಡ್ತೀನಿ. ದೇವಡು ನರಸಿಂಹಶಾಸ್ತ್ರಿಗಳು ಅಂತ ಇದ್ದರು, ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಮತ್ತು ಬಹಳ ದೊಡ್ಡ ಲೇಖಕರು ಕೂಡ. ಅವರು ಬರೆದದ್ದು ಕಾದಂಬರಿಗಳೇನು ಕಡಿಮೆ ಬರೆದಿದ್ದಾರೆ ಅಂತ, ಅಂಥ ಕಾದಂಬರಿಗಳನ್ನು ಅದ್ಯಾವುದೋ ಅನ್ನೋದೇನವ್ರಿಗೆ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾದರ್ಶನ ಇದಂತೆಲ್ಲ ಬರೆದವರು. ನೀವು ಓದಿರಬಹುದು ಅದನ್ನು. ಅವ್ರಿಗೆ ಇದಿಲ್ಲ, 200 ರೂಪಾಯಿ ಬೇಕಾಗಿತ್ತು ಅವರಿಗೆ ಒಂದು ಸಲಿಯ. ಅವಾಗ ಇವ್ರ ಹತ್ರಕ್ಕೆ ಬಂದರು, ನಿಟ್ಟೂರು ಶ್ರೀನಿವಾಸರಾಯರ ಹತ್ರಕ್ಕೆ. ನಾನು ನನ್ನ ಪುಸ್ತಕದ ಕಾಪಿರೈಟನ್ನು, ಈ ಪುಸ್ತಕದ ಕಾಪಿರೈಟನ್ನು ನಿಮಗೆ ಕೊಟ್ಬಿಡ್ತೀನಿ, ನನಗೆ ಇದು 200 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಅವರು ಶ್ರೀನಿವಾಸರಾಯರ್ ಲಾಯರು, ಬರೆಸ್ಕೊಂಬಿಟ್ರು, ಆಮೇಲೆ ಕೊಟ್ಟುಬಿಟ್ರು. ಅವ್ರು ಕೊಟ್ಟ ಮೇಲೆ 1 ವರ್ಷ ಆದಮೇಲೆ ಆ ಪುಸ್ತಕ ಟೆಕ್ಸ್ಟ್ ಬುಕ್ ಆಯಿತು. ಆ ಟೆಕ್ಸ್ಟ್ ಬುಕ್ ಅಂತಂದರೆ 2000 ರೂಪಾಯಿ ಬಂತು ಅದರೊಳಗೆ. ಆವಾಗ ಶ್ರೀನಿವಾಸರಾಯರು ಏನು ಮಾಡಿದ್ರು ಅಂತಂದರೆ, ಅವರನ್ನು ಹೇಳಿ ಕಳಿಸಿ, ನೋಡಿ ನಾನು ನಿಮಗೆ ಕೊಟ್ಟಿರೋದು 200 ರೂಪಾಯಿ, 2000 ರೂಪಾಯಿ ನಂಗೆ ಬಂದಿದೆ, ಇನ್ನು 800 ರೂಪಾಯಿನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ನಾನು, ಅದು ನನಗೆ ತಗೊಳ್ಳಿ ಅಂತ ವಾಪಸ್ ಕೊಟ್ಟು ಹೇಳಿದ್ರು. ಇನ್ಮೇಲೆ ಕಾಪಿ ರೈಟನ್ನು ನೀವು ಯಾವತ್ತೂ ಮಾರೋಕೊಡು ಲೇಖಕರಾಗಿ ಅಂತಲೂ ಕೂಡ ಹೇಳಿದರು ಅವರು ಇದರಲ್ಲಿ. ಇದು ಇಂಥವ್ರು. ನನಗೆ ನನ್ನ ಅನುಭವವನ್ನು ಒಂದು ಹೇಳ್ತೇನೆ. ನಾನು ಇದನ್ನು ಯಾವ್ದಕ್ಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಈ ಹುಬ್ಬಳ್ಳಿಲಿರುವಂಥ ಇದಕ್ಕೂ ಬೆಂಗಳೂರಿನೊಳಗೆ ಈಗಿರೋದಕ್ಕೂ ಏನು ಅಂದರೆ, ಗೋವಿಂದರಾಯರು ಇಲ್ಲಿ ಇದ್ದಾರೆ, ಇಲ್ಲಿ ಗೋವಿಂದರಾಯರು ಇದ್ದಾರೆ ಅದರೊಳಗೆಲ್ಲ. ಅವರು ಅಣ್ಣ ದೊಡ್ಡವರು. ಅವರು ಹೇಗೋ ಬಂದು ಬಹಳ ಕಷ್ಟದೊಳಗೆ ಬಂದು ಧಾರವಾಡಕ್ಕೆ ಬಂದು ಅಲ್ಲಿದು ಏನೇನೋ ಜೀವನ ಮಾಡ್ತಿದ್ರು. ಕೊನೆಗೆ ಪುಸ್ತಕದ ವ್ಯಾಪಾರಕ್ಕೆ ಬಂದರು. ಬರೆದದ ಪುಸ್ತಕನ ಅವರು ಬರೆಯೋರು. ಆಮೇಲೆ ಅವ್ರ ತಮ್ಮ ಇದ್ರಲ್ಲ, ಇವ್ರ ತಂದೆ ಇರೋರು ತಲೆ ಮೇಲೆ ಹೊತ್ಕೊಂಡು ಊರೂರೆಲ್ಲ ಹೋಗಿ ಸುತ್ತಕೊಂಡು ಇದು ವ್ಯಾಪಾರ ಮಾಡ್ತಾಯಿದ್ರು. ಹೀಗೆ ಕೆಲವು ದಿವಸ ಆದಮೇಲೆ ಗೋವಿಂದರಾಯರು ಹೇಳಿದ್ರು,
ಇದನ್ನು ಯೋಚನೆ ಮಾಡಿದ್ರು. ನಾವು ಇಬ್ಬರೂ ಸೇರಿಕೊಂಡ್ರೆ ಜೀವನ ಆಗೋದಿಲ್ಲ, ಆದ್ದರಿಂದ ನಾನು ಬೆಂಗಳೂರಿಗಿಂತ ಹೋಗಿ ನಾನು ಅಲ್ಲಿ ಜೀವನ ಮಾಡ್ತೇನೆ, ಇಲ್ಲಿದನ್ನು ನೀನು ಕಂಟಿನ್ಯೂ ಮಾಡು ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರು. ಅಲ್ಲಿಗೆ ಹೋದರು ಗೋವಿಂದರಾಯರು ಅನ್ನೋರು. ಆ ಗೋವಿಂದರಾಯರು ಯಾವ ರೀತಿಯವರು ಅಂತ ಅಂದರೆ, ಒಂದು ಸಲ ನಾನು ಪರ್ವ ಬರಿತಾ ಇದ್ದೆ. ಆ ಪರ್ವ ಬರೆಯುವಾಗ ಒಂದು 10% ಬರವಣಿಗೆ ಆಗಿತ್ತು. ಅದು ಭಾಳ ತುಂಬ ನನಗೆ ನನ್ನ ಹಿಡಿದು ಬಿಟ್ಟಿತ್ತು. ಅದು ಇದರಲ್ಲಿ ರಾತ್ರಿ ಮಲ್ಕೊಂಡ್ರೆ ನಿದ್ದೆ ಬರೋಲ್ಲ, ನಿದ್ದೆ ಬಂದರೆ ಅದೇ ಬರುತ್ತೆ ಪರ್ವತಕರ್ವ. ನಾನೇನು ಬರಿಬೇಕು ಅಂತ ಅನ್ನೋದೇ ನನಗೆ ಬರ್ತಾ ಇದೆ ಇದರೊಳಗೆಲ್ಲನೂ. ಒಂದು ದಿವಸ ನಿದ್ದೆ ಇಲ್ಲ. ಒಂದು ದಿವಸ ನಾನು ಬೆಳಗಿನ ಜಾವದೊಳಗೆ ಎದ್ದು ಬಾತ್ರೂಮ್ಗೆ ಹೋಗಬೇಕು ಅಂತ ಅಂದು ನಾನು ಹೋಗ್ತಾ ಇದ್ದೀನಿ, ದಡರನ್ನು ಬಿದ್ದುಬಿಟ್ಟೆ. ನಾನು ಜ್ಞಾನ ತಪ್ಪಿಡ್ತು. ಅವಾಗ ನನ್ನ ಹೆಂಡತಿ, ನಾನು ಅದರಷ್ಟಕ್ಕೆ ನಮಗೆ ಒಬ್ಬರು ಡಾಕ್ಟ್ರು ಇದ್ದರು, ಅವ್ರ ಮನೆ ಹತ್ತಿರದಲ್ಲೇ ಇತ್ತು. ಆವಾಗ ಓಡೋಗಿ ಅವ್ರನ್ನ ಕರ್ಕೊಂಬಂದರು. ಆಮೇಲೆ ಅವರು ಎಲ್ಲನೂ ನೋಡಿ ಹೇಳಿದ್ರು, ಇದು ನಿದ್ದೆ ಇಲ್ಲದೇನೆ ಆಗಿರುವಂಥದ್ದು, ಅದಕ್ಕೆ ರೆಸ್ಟ್ ಬೇಕು. ಒಂದೇ ಸಮ ಬರಿತಾ ಇದ್ದಾರೆ ಇವರು. ಏನಾದ್ರೂ ಏನು ಮಾಡಬೇಕಾದ್ರೆ ಒಂದು ಚಾಪ್ಟರ್ ಬರೀಬೇಕು, ಆಮೇಲೆ 1 ವಾರ ಫ್ರೀಡಮ್ ಇದಕ್ಕೂ ಫ್ರೀ ಮಾಡಬೇಕು ಅದಕ್ಕೆ. ಆದರೆ ಇಲ್ಲೇ ಮನೇಲಿದ್ದರೆ ನಿಮಗೆ ಇದಾಗೋದೇ ಇಲ್ಲ, ಬರಿಬೇಕು ಅನ್ನೋ ಟೆಂಪ್ಟೇಷನ್ ಬಂದ್ಬಿಡುತ್ತೆ. ಹೊರಟೋಗಿ ಎಲ್ಲರೂ 1 ವಾರ ಹೋಗ್ಬಿಟ್ಟು ನೀವು ಸ್ನೇಹಿತರ ಮನೆಗೆ ಹೋಗಿ ಹರಟೆ ಹೊಡ್ಕೊಂಡ್ರು ರೆಸ್ಟ್ ಆಗುತ್ತೆ, ವಾಪಸ್ ಬಂದು ಮುಂದಿನ ಚಾಪ್ಟರ್ ಬರಿಬೇಕು ಅಂತ ಹೇಳಿದ್ರು. ಅದು ಕರೆಕ್ಟ್ ಅಂತ ಅನ್ನಿಸ್ತು ನನಗೆ. ಎಲ್ಲಿಗೆ ಹೋಗಬೇಕು? ನನಗೆ ತಕ್ಷಣ ಈ ಹುಬ್ಬಳ್ಳಿ ಇದು ಇತ್ತು. ಈ ಇವರು ಇದ್ದರಲ್ಲ, ಇವ್ರ ತಂದೆ ಇದ್ರಲ್ಲ, ಅವರು ಯಾವಾಗ ಇವರೆಲ್ಲ ಏನು ಅವಾಗೆಲ್ಲ ಚಿಕ್ಕ ಹುಡುಗ. ಸರಿ, ನಾವು ಬಂದು ಅಲ್ಲೇ ಉಳ್ಕೊಂಡು, ಆಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಹುಬ್ಬಳ್ಳಿ ಅಂತ ಅನ್ನೋದು ಗೋವಿಂದರಾಯರಿಗೆ ಗೊತ್ತಾಯಿತು. ಅವರು ಬಂದರು ಇಲ್ಲಿಗೆ. ನನ್ನ ಗತಿ ಏನಾಗಿದೆ ನೋಡೋಣ ಅಂತವ. ಅವರು ಎಲ್ಲ ಯೋಚನೆ ಮಾಡಿ ಹೇಳಿದ್ರು, ಇದು ನಿಮ್ಗೇನಾಗಿದೆ ಅಂತ ಅನ್ನೋದು ನಮಗೆ ಪೂರ್ತಿ ಅರ್ಥವಾಗಲ್ಲ, ಒಬ್ಬ ಸೈಕಿಯಾಟ್ರಿಸ್ಟನ್ನು ನೋಡಬೇಕು, ನಿಮ್ಮನ್ನು ಕರ್ಕೊಂಡು ಹೋದ್ರು. ಅವಾಗ ಹುಬ್ಬಳ್ಳಿಯಲ್ಲಿ ಒಂದು ಸೈಕಿಯಾಟ್ರಿ ಇದು ಆಸ್ಪತ್ರೆ ಇತ್ತು. ಅವ್ರಿಗೆ ಹೇಳಿ ಕಳಿಸಿದ್ರು, ಭೈರಪ್ಪನವ್ರು ಬರ್ತಾ ಇದ್ದಾರೆ ನಿಮ್ಮ ಆಸ್ಪತ್ರೆಗೆ, ಅವರು ನೋಡಬೇಕು ಅಂತವ. ನಾವು ಹೋಗ್ತೀವಿ, ಅಲ್ಲಿ ಆಸ್ಪತ್ರೆಯವ್ರು ಎಲ್ಲರೂ ಹಾರ ತಗೊಂಡು ಬಂದು ನನಗೆ ಹಾಕಿದ್ದೆ ಕೆಲಸ. ಅವ್ರೇನು ತಿಳ್ಕೊಂಬಿಟ್ರು ಅಂತ ಅಂದರೆ, ಅವರು ವಿಸಿಟಿಂಗ್ಗೆ ಅಂತ ಬಂದಿರ್ತಾರೆ, ನಾವು ಗೌರವ ತೋರಿಸ್ಬೇಕು ಅಂತ ಹಾರ ಎಲ್ಲ ಹಾಕ್ಬಿಟ್ರು ಅದಕ್ಕೆ. ಆಮೇಲೆ ನಾನು ಹೇಳಿದೆ, ಇಲ್ಲ ನನ್ನ ಸಮಸ್ಯೆನೇ ಬೇರೆ ಇದೆ ಹಾಗೆ ಅಂತ. ಏನು ಸಮಸ್ಯೆ ಅಂತ ಕರ್ಕೊಂಡು ಹೋದ್ರು. ಆಮೇಲೆ ಹೇಳಿದೆ, ನನಗೆ ಈ ಥರದಲ್ಲೆಲ್ಲ ಆಗಿದೆ, ಮಧ್ಯದೊಳಗೆ ಮೈಂಡಿಗೆ ರೆಸ್ಟ್ ಇಲ್ಲ ನನಗೆ ಅಂತವ. ಅವ್ರು ಹೇಳಿದರು, ನಾನು ಒಂದು ಮಾತ್ರೆ ಕೊಡ್ತೀನಿ, ಈ ಬರವಣಿಗೆ ಆಗೋ ತನಕಲೂ ಒಂದೊಂದು ತಗೊಳ್ಳಿ, ಅದೇನು ಹ್ಯಾಬಿಟ್ ಆಗಲ್ಲ, ಯಾವತ್ತು ಬೇಕಾದ್ರೂ ನಿಲ್ಲಿಸ್ಬೋದು. ಆದರೆ ನೀವು ಇದೆಲ್ಲ ಇರುತ್ತಲ್ಲ, ಈ ಟೆನ್ಷನ್ ಇರುತ್ತಲ್ಲ, ಎಷ್ಟು ದಿವಸ ಅಂದರೆ ಸಾಧಾರಣವಾಗಿ ಇನ್ನೊಂದು 12 ತಿಂಗಳು 1 ವರ್ಷ ಆಗುತ್ತೆ ನಿಮ್ಗೆ ಇದನ್ನು ಬರೆಯೋಕ್ಕೆ. ಈ ರೀತಿಯಲ್ಲಿ ಬರೀಬೇಕಾದ್ರೆ, ಹಾಗೆ ಬರೀಬೇಕಾದ್ರೆ ಇದು ನೀವು ಸಂಪೂರ್ಣವಾಗಿ ನಾನು ಅಲ್ಲಿ ರೀಜನಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ, ಅದಕ್ಕೆ ಇದನ್ನು ಬಿಟ್ಬಿಡ್ಬೇಕು, ರಜೆ ತಗೋಬೇಕು ಅಂತವ. ಆಮೇಲೆ ನಾನು ಹೇಳ್ತಾರೆ, ನಾನು 1 ವರ್ಷ ರಜಾ ತಗೊಂಡ್ರೆ ನನ್ನ ಸಂಸಾರ ನಡೆಯೋದು ಹೇಗೆ ಅಂತವ. ಈ ಗೋವಿಂದರಾಯರ ಹತ್ತಿರ ಇದ್ದವರು ನಿಮ್ಮ ಮನೆಗೆ ಎಷ್ಟು ಬೇಕು ಒಂದು ತಿಂಗಳಿಗೆ ಅಂತ. ನಾನು 200 ರೂಪಾಯಿ ಸಾಕು ಅಂದೆ. ಆ ಕಾಲದೊಳಗೆ 200 ರೂಪಾಯಿ ಸಾಕಾಗ್ತಾಯಿತ್ತು. ಅವ್ರು ಹೇಳಿದ್ರು, ನೀವು ಬರೀರಿ, ನಾನು ಪ್ರತಿ ತಿಂಗಳೂ 200 ರೂಪಾಯಿನಂತೆ ಬಂದು ನಿಮ್ಮ ಹೆಂಡತಿ ಕೈಲಿ ಕೊಡ್ತೀನಿ ನಾನು. ಅವರು
ನೀವು ನಿಮ್ಮ ಬರವಣಿಗೆಯಲ್ಲೇ ನೀವು ಪೂರ್ತಿ ಇರಿ, ಏನೂ ಅದ್ರ ವಿಷಯ ಮಾತಾಡಬೇಡಿ ಅಂತ ಹೇಳಿದ್ರು. ನಾನು ಇದೇ ರೀತಿಯಲ್ಲೇ ಬರೀತಾ ಇದ್ದೆ. ಒಂದು ಚಾಪ್ಟರ್ ಬರೆಯೋದು, ಆಮೇಲೆ ಎಲ್ಲೋ ಹೋಗೋದು, ಯಾವುದೋ ಊರಿಗೆ ಹೋಗೋದು, ಮತ್ತೆ ಬರೋದು, ಹೀಗೇ ಮಾಡ್ತಾಯಿತ್ತು. 12 ತಿಂಗಳು ಗೋವಿಂದರಾಯರು ಹಣ ಕೊಟ್ಟಿದ್ದಾರೆ ಇದರಲ್ಲೆಲ್ಲ. ಗೋವಿಂದರಾಯರ ಪ್ರಾಮಾಣಿಕತೆ ಬಗ್ಗೆ ನಾನು ನಿಮಗೊಂದು ಹೇಳ್ತೀನಿ. ಒಂದು ಸುಳ್ಳು ಅವ್ರು ಹೇಳ್ತಿರ್ಲಿಲ್ಲ. ಯಾವ ದುಡ್ಡು ಇದನ್ನ ಅವ್ರ ಅಂಗಡಿ ಖರ್ಚು ಇದು ಎಲ್ಲನೂ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕೊಟ್ಬಿಡೋರು. ನನಗೆ ಕೊಡಬೇಕಾದದ್ದ ಹಣವನ್ನು ಎಲ್ಲ ಇದರೊಳಗೂ ಲೆಕ್ಕ ಕರೆಕ್ಟಾಗೇ ಕೊಡ್ತಾಯಿದ್ರು. ಒಂದು ಸಲ ಏನಾಯಿತು ಅಂದರೆ, ಗೋವಿಂದರಾಯರಿಗೆ ಅವಾಗ ಕಾಯಿಲೆ ಮಲಗಿದ್ರು. ಆವಾಗ ಅಂಗಡಿಗೆ ಹೋಗ್ತಾ ಇರಲಿಲ್ಲ. ಅವರಿಬ್ಬರು ಮಕ್ಕಳು ಅಂಗಡಿ ಕೆಲಸ ಎಲ್ಲ ಮಾಡ್ತಾಯಿದ್ರು. ಗೋವಿಂದರಾಯರು ಹೇಳಿರೋರು ಅವ್ರಿಗೆ, ಅವತ್ತವತ್ತಿನ ಲೆಕ್ಕ ಅವತ್ತವತ್ತೇ ಬರಬೇಕು, ಅದೊಂದು ಶಿಸ್ತು ಅಂತ ಹೇಳಿದರು. ಈ ಹುಡುಗರು ಏನು ಮಾಡಿದರು, ಆ ಶಿಸ್ತು ಅನ್ನೋದನ್ನು ಮಾತಾಡಿದ್ರು. ಅಪ್ಪ ಹೇಳೋದನ್ನು ಮಧ್ಯದೊಳಗೆ ಅಯ್ಯೋ ನಾಳೆ ಬರೋದ್ರಾಯ್ತು ಬಿಡು, ಅಪ್ಪಂಗೆ ಹೇಳ್ಬೇಡ ಅಂತ ಹೇಳ್ಕೊಂಡು ಇದು ಮಾಡಿಬಿಡೋರು. ಆ ಗೋವಿಂದರಾಯರು ಅವಾಗ ಒಂದ್ಸಲಿ ಹುಷಾರಿರಲಿಲ್ಲ. ಅವರ ಹಳೆ ಲೆಕ್ಕ ಎಲ್ಲನೂ ನೋಡ್ಕೊಂಡು ಬಂದರು. 14,000 ರೂಪಾಯಿ ನನಗೆ ಕೊಡಬೇಕಾಗಿತ್ತು. ಯಾಕೆಂದರೆ ಅವ್ರು ಬರೀಲಿಲ್ಲ, ನಾನು ಲೆಕ್ಕ ನೋಡ್ತಾ ಇರಲಿಲ್ಲ. ನನಗೆ ಅಷ್ಟು ನಂಬಿಕೆ ಇತ್ತು, ನಾನು ನೋಡ್ತಿರ್ಲಿಲ್ಲ. ಗೋವಿಂದರಾಯರು ನನಗೊಂದು ಕಾರ್ಡ್ ಬರೆದ್ರು ಮೈಸೂರಿಗೆ, ಇದನ್ನು ನೀವು ಬಂದು ನೋಡ್ಬೇಕು ನನ್ನ ಅಂತವ. ನಾನು ಹೋದೆ. ಅವ್ರು ಹೇಳಿದ್ರು, ನೋಡಿ ನೀವು ಕರೆಕ್ಟಾಗಿ ಅವತ್ತವತ್ತಿನ ಇದನ್ನು ಆಯಾ ವರ್ಷದ ಲೆಕ್ಕವನ್ನು ನೀವು ನೋಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳಿದ್ದು ನೀವು ನೀವು ಅದನ್ನು ನೋಡ್ತಲೇ ಇರಲಿಲ್ಲ. ನಾನಂತೂ ಅದನ್ನೆಲ್ಲನೂ ಮಾಡ್ಕೊಂಡು ಅವರೇನೋ ಬರೀತಾರೆ, ನಾವು ಲೆಕ್ಕ ನಾನು ಬರಿಬೇಕು ಅಂತ ನಾನು ಕರೆಕ್ಟಾಗೇ ಬರಿತಿದ್ದೆ. ಇವರು ಬೇಜವಾಬ್ದಾರಿಯಿಂದವ ಇದನ್ನು 14,000 ರೂಪಾಯಿಯನ್ನು ನಾವು ನಿಮಗೆ ಕೊಡಬೇಕಾಗಿದೆ. ಆದರೆ ಇವತ್ತು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಮುಂದಿನ ವರ್ಷ ನಾನು ಕೊಡ್ತೀನಿ ಅಂತ ಅವರೇ ಬರೆದು ಕಳಿಸೋದು. ಇದು ಆನೆಸ್ಟಿ ಅಂತಂದರೆ ಈ ಆನೆಸ್ಟಿ ಅಂತ ಅನ್ನೋದು ಎಷ್ಟು ಕಡೆ ಇದೆ. ನನ್ನ ಅನುಭವದೊಳಗೆ ಇದು ಗೋವಿಂದರಾಯರು ಅಲ್ಲಿ ಬೆಂಗಳೂರವ್ರಿಗೂ ಇದೆ, ಈ ಸುಬ್ಬಣ್ಣನಿಗೆ ಇಲ್ಲಿದು ಇದೆ. ಇವರಿಬ್ಬರು ಒಂದೇ ಗುಣದಲ್ಲಿ, ಬಾಣದಲ್ಲಿ, ಪ್ರಾಮಾಣಿಕದೊಳಗೆ ಡ್ಯೂಟಿ ಇವರಿಬ್ಬರೂ ಒಬ್ಬರು ಒಂದೇನೆಯ. ಇದಕ್ಕೆ ನಮಗೆ ಕೊಡಬೇಕಾದದ್ದಂತ ಎಷ್ಟು ಕೊಡಬೇಕು ತಾನೇ, ಇನ್ಕಮ್ ಟ್ಯಾಕ್ಸ್ಗೂ ಕೊಡಬೇಕು, ಇಯರ್ ಎಂಡಿಗೆ ಎಷ್ಟು ನಮಗೆ ಕೊಡಬೇಕು ಅನ್ನೋದನ್ನು ನನಗೆ ಟ್ಯಾಕ್ಸ್ ಅದಲ್ಲ ಯಾವುದೋ ಚೆಕ್ನೊಳಗೆ ಕೊಡೋದು. ಯಾಕೆಂದರೆ ಕ್ಯಾಶ್ ಕೊಟ್ಟರೆ ಕಳ್ಳರಾಟ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಥರದ ಇದು ಎಲ್ಲಿ ಇದೆ ಅಂದರೆ ಕರ್ನಾಟಕದಲ್ಲಿ ಇವರಿಬ್ಬರಲ್ಲಿದೆ. ಬಾಕಿ ಎಲ್ಲ ಎಷ್ಟು ಜನ ಪಬ್ಲಿಷರ್ಸ್ಗಳಿಗೆ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೆ ಇರೋದನ್ನು ಕಾಪಿಟ್ ಮಾಡ್ಬೋದು. ಎಷ್ಟೋ ಜನ ಇರ್ಬೋದು, ಆನೆಸ್ಟಾಗೂ ಇರ್ಬೋದು, ಇನ್ನೆಷ್ಟೋ ಜನ ಆನೆಸ್ಟಾಗಿ ಇಲ್ಲದೇ ಇರ್ಬೋದು. ಇವರು ಮಹಾರಾಷ್ಟ್ರದೊಳಗೆ ಆನೆಸ್ಟಿ ಇದೆ. ನನ್ನ ಪುಸ್ತಕಗಳು ಎಲ್ಲನೂ ಇದು ಮಹಾರಾಷ್ಟ್ರದಲ್ಲಿ ಪಬ್ಲಿಷ್ ಆಗುತ್ತೆ. ಅವರು ವರ್ಷಕ್ಕೊಂದು ಸಲ 10% ಅಂತೆ, ನನಗೆ 5%, ಟ್ರಾನ್ಸ್ಲೇಟರಿಗೆ 5% ಲೆಕ್ಕ ಕರೆಕ್ಟಾಗಿ ಕೊಟ್ಬಿಡ್ತಾರೆ, ಚೆಕ್ನಲ್ಲೇ ಕಳಿಸ್ಬಿಡ್ತಾರೆ ಅವರು. ಆದರೆ ಬೇರೆ ಕಡೆಯಲ್ಲೂ ಇದು ನಡೆಯಿಲ್ಲ. ನನ್ನ ಪುಸ್ತಕ ಎಲ್ಲ ಭಾಷೆಗೂ ಇದಾಗಿದೆ. ಹಿಂದಿ ಆಗ್ಬೋದು, ಮರಾಠಿ ಇದಲ್ಲ, ಇದು ಗುಜರಾತಿ ಆಗ್ಬೋದು, ಎಲ್ಲ ಇದಕ್ಕೂ ಇದು ಆಗಿದೆ. ಅವರು ಹೇಗೆ ಅಂತಂದರೆ ನೋಡಿ, ಆ ಹಿಂದಿಗೆ ಅವ್ರಿಗೆ ಎಷ್ಟೊಂದು ವ್ಯಾಪಾರ ಆಗೋಕ್ಕೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಆಚೆ ಇದರೊಳಗೆ ಇದನ್ನು
ಹಿಂದಿ ಪುಸ್ತಕಗಳನ್ನು ಇಟ್ಟಿರ್ತಾರೆ ಲೈಬ್ರರಿ ಒಳಗೆ, ಬೇರೆ ಇನ್ಯಾವುದನ್ನು ಇಡೋದಿಲ್ಲ ಇದರೊಳಗೆ. ಹೀಗೆ ಎಲ್ಲ ನೇಪಾಳಕ್ಕೆ ಹೋಗಿದ್ದೇನೆ ನಾನು ಒಂದ್ಸಲ. ನೇಪಾಳ ಯೂನಿವರ್ಸಿಟಿಗೆ ನೋಡೋಕೆ ಹೋದರೆ ಅಲ್ಲೆಲ್ಲನೂ ನನ್ನ ಪುಸ್ತಕ ಇದೆ, ಹಿಂದಿ ಟ್ರಾನ್ಸ್ಲೇಷನ್ನು. ಅವ್ರನ್ನ ಕೇಳಿದೆ, ನಿಮಗೆ ಇದು ಎಲ್ಲಿಂದ ಬಂತು ಅಂತಂದರೆ, ಹಿಂದಿದು ನಾವು ಕೊಂಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಅವರು. ಇಷ್ಟು ವ್ಯಾಪಾರವಾಗಿದ್ದರೂ ಕೂಡ ಒಂದು ಪುಸ್ತಕವನ್ನು ಅವ್ರಿಗೆ ಇದನ್ನು ಒಬ್ಬ ಹಿಂದಿ ಪಬ್ಲಿಷರ್ಗೆ ಕೊಟ್ಟರೆ 25,000 ರೂಪಾಯಿ ಕೊಡ್ತಾನೆ. ಟ್ರಾನ್ಸ್ಲೇಟರನ್ನು ದುಡ್ಡು ನಾನೇ ಕೊಟ್ಟಿರ್ತೀನಿ, ಅಂಥದ್ರೊಳಗೆ 25,000 ರೂಪಾಯಿ ಕೊಟ್ಟಿರ್ತಾನೆ ಒಂದು ಸಲಿಯ. ಆಮೇಲೆ ಒಂದು ಕಾಸು ಇಲ್ಲ. ನಾನು ಎಲ್ಲಿ ನನ್ನ ಪುಸ್ತಕ ರೀಪ್ರಿಂಟ್ ಆಯಿತಾ ಅಂತ ಕೇಳಿದ್ರೆ, ಎಲ್ಲಾಗುತ್ತೆ ಸರ್, ಹಿಂದೀಲಿ ಯಾರೂ ಓದೋದೇ ಇಲ್ಲ ಅದಕ್ಕೆಲ್ಲ ಅಂತಾರೆ. ಯಾವಾಗ ರೀಪ್ರಿಂಟ್ ಮಾಡ್ತಾರೆ ಅಂದರೆ, ಡಿಮ್ಯಾಂಡ್ ಬಂದಾಗ ನಾವೇ ಮಾಡ್ತೀವಿ, ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾರೆ ಅವರದೆಲ್ಲ. ಈ ಮಾರ್ವಾಡಿಗಳು ಈಗ ಮೊನ್ನೆ ದಿವಸ ಈಗ ಇವೊಂದು 2 ವರ್ಷದೊಳಗೆ ನಮ್ಮ ಸುಬ್ರಹ್ಮಣ್ಯನ್ ಕೇಳಿ ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಇದು ಪೇಪರ್ ಇದು ವ್ಯಾಪಾರ ಇದೇ ಇಲ್ಲ, ಮಾರ್ಕೆಟಲ್ಲೇ ಪೇಪರ್ ಇಲ್ಲವೇ ಇಲ್ಲ. ಈ ಪಬ್ಲಿಷರೆಲ್ಲ ಏನು ಮಾಡಬೇಕು ಅಂತಂದರೆ, ಏನಪ್ಪ ಅಂತ ಕೇಳಿದ್ರೆ, ಇದೇ ಇಲ್ಲ ಸರ್, ಇದನ್ನೇ ಅದು ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ, ಅದಕ್ಕೇನೇನೋ ಇದು ಕಾರಣಗಳನ್ನು ಹೇಳೋದು. 3 ತಿಂಗಳು ಪತ್ರಿಕೆ ಇಲ್ಲದೆ ಇವರಿಗೆ ಇದು ಒಂದು ಥರದೊಳಗೆ ಭಯ ಹುಟ್ಟಿಸುವ ಹಾಗೆ ಮಾಡಿಬಿಡೋದು. ಆಮೇಲೆ 3 ತಿಂಗಳಾದ ಮೇಲೆ ಬೆಲೆನ ಡಬಲ್ ಮಾಡಿಬಿಡೋದು. ಸದ್ಯ ಬಂತಲ್ಲ ಇದು ಅಂತ ಇವರು ಪುಸ್ತಕ ತರಿಸೋದು. ಅದು ಡಬಲ್ ಮಾಡಬೇಕಾದ್ರೆ ಪುಸ್ತಕಕ್ಕೆ ಬೆಲೆ ಜಾಸ್ತಿ ಇಡಲೇಬೇಕಾಗುತ್ತೆ. ಆ ಬೆಲೆ ಜಾಸ್ತಿ ಇದ್ದರೆ ಯಾರ ಮೇಲೆ ಆಗುತ್ತೆ? ಪುಸ್ತಕ ಓದೋರ ಮೇಲೆ ಹೋಗುತ್ತೆ. ಅದಕ್ಕೆಲ್ಲದೂ ಅಂದರೆ ಏನಾಯಿತು ಇದರಲ್ಲೆಲ್ಲ ಎಲ್ಲನೂ ಯಾರ ಕೈಲಿದೆ? ಈ ಇದು ಪುಸ್ತಕದ ಪಬ್ಲಿಕೇಶನ್ ಅನ್ನೋದು ಯಾರ ಕೈಲಿದೆ ಇದರೊಳಗೆಲ್ಲ? ಇದು ಅವರು ಈ ಮಾರಾಟಗಳು ಬರೀ ಅದು ಒಂದರಲ್ಲ, ಯಾವುದ್ರೊಳಗೂ ಅಷ್ಟೇ ಬ್ಲಾಕ್ ಇದನ್ನು ಪದಾರ್ಥಗಳನ್ನು ಬ್ಲಾಕ್ ಮಾಡಿಬಿಡೋದು, ಜನಗಳಿಗೆ ಒಂದು ಇದು ಭಯ ಹುಟ್ಟಿಸ್ಬಿಡೋದು, ಆಮೇಲೆ ಬೆಲೆ ಇಳಿಸೋದು. ಇದು ನಮ್ಮ ದೇಶದ ಬಿಸ್ನೆಸ್ಸೇ ಆಗಿದೆ. ವೆಸ್ಟರ್ನ್ ಕಂಟ್ರೀಸ್ನೊಳಗಿರುವಂಥ ಆ ಪ್ರಾಮಾಣಿಕತೆ ಅನ್ನೋದು ಇಲ್ಲ. ಅದು ಪುಸ್ತಕಕ್ಕೂ ಕೂಡ ಇದೆ. ಇದು ನನ್ನ ಅನುಭವ. ಅದಕ್ಕೆ ಈಗ ಏನೊಂದು ಇವ್ರಿಗೆ ಪ್ರಕಾಶಕರಿಗೆ ಸನ್ಮಾನ ಮಾಡೋದು ಅಂತ ಅನ್ನೋದನ್ನು ಸುಬ್ರಹ್ಮಣ್ಯ ಶುರು ಮಾಡಿದ್ರಲ್ಲ, ಅದಕ್ಕೇನು ಅಂತಂದರೆ, ಈ ಪ್ರಾಮಾಣಿಕತೆಯನ್ನು ಯಾರು ಅನುಸರಿಸ್ತಾರೋ ಅವರಿಗೆ ನಾವು ಇದನ್ನು ಗೌರವ ಮಾಡಿದ್ರೆ ಬಾಕಿಯವರು ಕೂಡ ಹೀಗೆ ಮಾಡಲಿ. ಯಾಕೆಂದರೆ ಇದು ಕಳ್ಳ ಲೆಕ್ಕ ಕೊಡುವಂಥದ್ದು ಕೆಲವರು ಇದ್ದಾರೆ, ಎಲ್ಲರೂ ಅಂತ ನಾನು ಹೇಳಲ್ಲ. ಇದರೊಳಗೆಲ್ಲ ಅವರೂ ಕೂಡ ಪ್ರಾಮಾಣಿಕತೆ ಬರಲಿ. ನಮ್ಮ ಕನ್ನಡದ ಪಬ್ಲಿಕೇಶನ್ನು ಅಂತ ಅನ್ನೋದು ಅಬ್ಸಲ್ಯೂಟ್ಲಿ ಇದು ಅಂತ ಅನ್ನೋದು ಇಡೀ ಭಾರತಕ್ಕೆ ಇದೊಂದು ಎಕ್ಸಾಂಪಲ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಅದರಿಂದ ಹೀಗೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಜೊತೆಗೆ ನಿಮ್ಮೆಲ್ರಿಗೂ ನಾನು ಹೇಳೋದಿಷ್ಟೇ, ಇದು ಏನಂತಂದರೆ, ಓದಿ. ನೀವು ಓದದೇ ಹೋದರೆ ಕನ್ನಡ ಬೆಳೆಯೋದೇ ಇಲ್ಲ. ಬರೀ ಸಾಹಿತ್ಯ ಅಂತ ಅಲ್ಲ, ಯಾವುದೇ ಒಂದು ವಿಷಯಕ್ಕೆ ಬಂದರೂ ಅದು ವ್ಯಾಪಾರ ಮಾಡಿ ನೀವು ಓದದೆ ಹೋದರೆ ಅದು ಬೆಳೆಯೋದೇ ಇಲ್ಲ. ಕನ್ನಡ ಬೆಳೆಸಬೇಕು ಅಂದರೆ ನಾವು ಕನ್ನಡ ಪುಸ್ತಕ ಓದಬೇಕು, ಕೊಂಡು ಓದಬೇಕು. ಹಾಗಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ಬಹಳ ತಾಳ್ಮೆಯಿಂದ ಬಂದು ಇಲ್ಲಿ ಭಾಷಣ ಎಲ್ಲ ಕೇಳಿದ್ದೀರ. ಇಲ್ಲಿ ಮಾತಾಡಿದವ್ರು ಎಲ್ಲರೂ ಬಹಳ ಬಹಳ ಮುಖ್ಯವಾದಂಥ ವಿಷಯಗಳ ಮೇಲೆ ಮಾತಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನನಗೆ ನನ್ನ
ನನ್ನ ಇದನ್ನು ಮೆಚ್ಚುಗೆಯನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೆ. ನಮಸ್ಕಾರ. ಭೈರಪ್ಪನವರು ಹೇಳಿದ ಹಾಗೆ ಕನ್ನಡ ಪುಸ್ತಕವನ್ನು ಕೊಂಡು ಓದುವವನಿಗೆ ಜೈ. ಈಗ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದ್ವಿ. ಸುಬ್ರಹ್ಮಣ್ಯ ಅವರು ಈಗ ಮತ್ತೊಂದು ಸಣ್ಣ ಕಾರ್ಯಕ್ರಮ ಮಾಡ್ತಾರೆ. ಏನು ಅಂದರೆ, ಇವತ್ತು ಬಂದ ಎಲ್ಲ ಅತಿಥಿಗಳಿಗೆ ವಾಣಿಜ್ಯೋದ್ಯಮ ಸಂಸ್ಥೆ ಪರವಾಗಿ, ಡಾಕ್ಟರ್ ಕರ್ಕಿ DS ಕರ್ಕಿ ಸಾಹಿತ್ಯ ವೇದಿಕೆ ಪರವಾಗಿ, ಸಾಹಿತ್ಯ ಪ್ರಕಾಶನದ ಪರವಾಗಿ ಅವರು ಎಲ್ಲ ಅತಿಥಿಗಳಿಗೆ ಗೌರವಾರ್ಪಣೆ ಮಾಡ್ತಾರೆ. ಇದಾದ ಮೇಲೆ ವಂದನಾರ್ಪಣೆ BS ಮಾಳ್ವಾಡ್ ಅವರು ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳಬೇಕು. ನಾನು ನಿಮಗೆ ಆರಂಭದಲ್ಲೇ ಹೇಳಿದೆ, ಇವತ್ತು ಹುಬ್ಬಳ್ಳಿಯ ಸೌಭಾಗ್ಯ ಅಂತ ಹೇಳ್ಕೊಂಡು ಭೈರಪ್ಪನವರು ಹುಬ್ಬಳ್ಳಿಗೆ ಬಂದು ನಮ್ಮ ಜೊತೆ ಇಷ್ಟೊತ್ತವರೆಗೂ ಕೂತು ನಮ್ಮ ಜೊತೆ ಮಾತನಾಡಿ, ಅದು ಅವರ ಆಶೀರ್ವಾದ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕು. ಅವರು ಹೀಗೆ ಇರಬೇಕು. ಯಾಕೆಂತಂದರೆ ಅವರೇ ನಮಗೆ ಒಂದು ಈಗ ಅವ್ರು ಹೇಳಿದಲ್ಲ ಎಷ್ಟು ಸುಂದರವಾಗಿ ಅವರು ಎಲ್ಲ ಕಥೆಗಳನ್ನು ಹೇಳ್ತಾ ಅದು ನಮಗೆ ಮಾರ್ಗದರ್ಶನ ಮಾಡ್ತದೆ. ಅವರಿಗೆ ನಾವು ಧನ್ಯವಾದ ಅಂತ ಹೇಳಿದರೆ ನಾವು ಸಣ್ಣವರಾಗ್ಬಿಡ್ತೇವೆ ನಾವು ಬಹುತೇಕ. ಆದರೆ ಅವರ ಆಶೀರ್ವಾದ, ಅವರ ಕೃಪೆ ಹೀಗೆ ಹುಬ್ಬಳ್ಳಿ ಮೇಲೆ ಸದಾ ಇರಲಿ, ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಅವರಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ DS ಕರ್ಕಿ ಸಾಹಿತ್ಯ ವೇದಿಕೆ ಸಾಹಿತ್ಯ ಪ್ರಕಾಶನ ಹಮ್ಮಿಕೊಂಡಿರುವ ಕೀರ್ತಿ ಎಂ ಅನಂತಮೂರ್ತಿ ಅವರ 26ನೇ ಪುಣ್ಯ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ನಮಗೆಲ್ಲರಿಗೂ ಸ್ಫೂರ್ತಿ ನೀಡಿದ ಹಿರಿಯ ಕಾದಂಬರಿಕಾರಗ SL ಭೈರಪ್ಪನವ್ರಿಗೆ ತಮ್ಮೆಲ್ಲರ ಪರವಾಗಿ, ಕರ್ಕಿ ಸಾಹಿತ್ಯ ವೇದಿಕೆ ಪರವಾಗಿ, ಸಾಹಿತ್ಯ ಪ್ರಕಾರಕ್ಕೆ ಅನಂತ ಸಲ್ಲಿಸುತ್ತೇನೆ. ಗೌರವಾರ್ಪಣೆ ಪಡೆದು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಭಾರತ ದರ್ಶನ ಪ್ರಕಾಶನ ಸಂಸ್ಥೆ ಯೋಗಾನೇಶ್ವರ್ಗೆ ವಂದನೆಗಳು. ಮುಖ್ಯ ಅತಿಥಿಗಳಾಗಿ ಆದ ಕರ್ನಾಟಕ ಸಂಸ್ಕೃತಿಯ ವಿಶ್ರಾಂತ ಉಪಕಲ್ಪಿತ ಮಲ್ಲೇಶ್ವರಂ G. ವೆಂಕಟೇಶ್ ಅವರು ಹುಬ್ಬಳ್ಳಿಯ ಸ್ಮರಣೆಯೊಂದಿಗೆ ಋಣ ಸಂಪ್ರದಾಯ, ಓದು ಮುಂತಾದ ವಿಷಯಗಳನ್ನು ಮೆಲುಕು ಹಾಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಪರಿಸರ ತಜ್ಞರ ಶಿವಾನಂದ ಕಳವೆ ಅವರು ಅಮೃತ ಬಳ್ಳಿಯ ಮೂಲಕ ನಮ್ಮೆಲ್ಲರ ಸಂತಸವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ವಂದನೆಗಳು.
ತಮ್ಮ ಅನುಭವಗಳನ್ನು ಹಂಚಿಕೊಂಡ ಲೇಖಕರ ಮಧುಕರ್ ಯಕ್ಕುಂಡಿ ಅವರಿಗೆ ಮತ್ತು SLM ಪಾಟೀಲ್ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳು. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಸಂಶಿಮಠ್ ಅವರಿಗೆ, ಕಾರ್ಯದರ್ಶಿ ರವೀಂದ್ರ ಬೆಳಗಾರ್ ಅವರಿಗೆ, ಇತರ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಿಬ್ಬಂದಿಗಳಿಗೂ ವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗುರಿಯರಿಗೂ, ಆಮಂತ್ರಿತರಿಗೂ, ಗಣ್ಯರಿಗೂ, ಸಹೋದರ ಸಹೋದರಿಯರಿಗೂ ಮತ್ತು ಸುಬ್ರಹ್ಮಣ್ಯ ಪರಿವಾರದ ಎಲ್ಲ ಹಿತೈಷಿಗಳಿಗೂ ಅನಂತ ಅನಂತ ಕೃತಜ್ಞತೆಗಳು. ಭಾವಗೀತೆಗಳನ್ನು ಪ್ರಸ್ತುತಪಡಿಸಿದ ಕೋಮಲಾ ನಡಗರ್ ತಂಡಕ್ಕೂ ಅವರಿಗೆ ವಂದನೆಗಳು. ಪ್ರಾರ್ಥನೆಗೈದಂಥ ಪುಟಾಣಿಗೆ ಅನಂತ ಅನಂತ ಶುಭಾಶಯಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿದ ಗೋಪಾಲಕೃಷ್ಣ ಹೆಗಡೆಯವರಿಗೂ, ನಮ್ಮನ್ನೆಲ್ಲ ಇಲ್ಲಿ ಕೂಡಿಸಿದಂಥ MS ಸುಬ್ರಹ್ಮಣ್ಯರಿಗೂ ಅನಂತ ಅನಂತ, ಪ್ರತ್ಯಕ್ಷವಾಗಿ ಸಹಾಯ ಸಹಕರಿಸಿ ಎಲ್ಲರಿಗೂ ವಂದನೆಗಳು. ಭೈರಪ್ಪನವರು ಹಾಗೂ ಶಿವಾನಂದ ಅವರ ಪುಸ್ತಕ ಪಡೆದವರು ಅವರ ಹಸ್ತಾಕ್ಷರವನ್ನು ನಾವು ಹೊರಟಲ್ಲಮ್ಮ ಈಗ ನಾನು ಹೋಗಿದೆ